ಮತ್ತೊಂದ್ಸರಿ ನೀಲಿ ಪಡೆಗೆ ಸ್ವಾಗತ. ನಾನು 26ನೇ ಎಪಿಸೋಡ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಈ ವೀಕೆಂಡ್ ಗೇಮ್ ಇತ್ತು BFC ಮತ್ತೆ ಹೈದರಾಬಾದ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಮತ್ತೆ ಬರ್ತಿರೋ ವೀಕೆಂಡ್ ಅಲ್ಲೂ ಒಂದ್ ಗೇಮ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್. ಕೇರಳ ಮೇಲೆ ಗೇಮ್ ಇದೆ ನಮ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮತ್ತೆ ನಮ್ ಸೀನಿಯರ್ ಪ್ಲೇಯರ್ಸ್ ಯಾವ ತರ ಆಡ್ತಾ ಇದ್ದಾರೆ, ಮತ್ತೆ ಇವಾಗ ಪ್ರೆಸೆಂಟ್ಲಿ ಬರ್ತಿರೋ ಜೂನಿಯರ್ಸ್ ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡಿದಾಗ ಏನೇನೆಲ್ಲ ಚೇಂಜ್ ಆಗ್ತಿದೆ, ಸಬ್ಸ್ಟಿಟ್ಯೂಷನ್ಸ್ ಅದಾಗೆಲ್ಲ ಏನಾಗ್ತಿದೆ, ಎಲ್ಲರ ಬಗ್ಗೆನೂ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ವೆಲ್ಕಮ್ ಮಾಡ್ಬಿಡ್ತೀನಿ. ಈ ಎಪಿಸೋಡ್ ಅಲ್ಲಿ ನಮ್ಮ ಜೊತೆ ಯದು ಇದ್ದಾನೆ. ಯದು, ವೆಲ್ಕಮ್. ನಮಸ್ಕಾರ. ನಮ್ ರೆಗ್ಯುಲರ್ ಯಶ್ ಇದ್ದಾರೆ. ಯಶ್, ನಿಮ್ಗೂ ಕೊಟ್ಟ ವೆಲ್ಕಮ್. ನಮಸ್ಕಾರ. ಸೊ ಶುರು ಮಾಡ್ಬಿಡೋಣ. ಫಸ್ಟ್ ಈ ಲಾಸ್ಟ್ ವೀಕೆಂಡ್ ಒಂದು ಗೇಮ್ ಆಯ್ತು, ಸಾಟರ್ಡೆ ಇತ್ತು. ತುಂಬಾ ಕಡಿಮೆ ಜನ ಬಂದಿದ್ರು. ಅದು ಎರಡು ರೀಸನ್ ಇರ್ಬೋದು. ಒಂದು, ಅಲ್ಲಿ ಆಲ್ರೆಡಿ WPL ನಡೀತಾ ಇತ್ತು. RCB ಫಸ್ಟ್ ಹೋಮ್ ಗೇಮ್ ಇತ್ತು, ಹಂಗಾಗಿ ಅದಕ್ಕೆ ಹೌಸ್ಫುಲ್ ಇತ್ತು. ಈ ಕಡೆ ತುಂಬಾ ಕಡಿಮೆ ಜನ ಬಂದಿದ್ರು. ಆ ಬಂದಿರೋ ಜನಕ್ಕೆ ಯಾವ ತರ BFC ಆಟ ಆಡಿದ್ರು, ಯಾವ ತರ ಮಜಾ ಕೊಟ್ರು, ಅಥವಾ ಯಾವ ತರ ಇತ್ತು ಅಲ್ಲಿ ನೋಡೋರ್ಗೆ ಅಂತ ಮಾತಾಡೋಣ. ಕಂಪ್ಲೀಟ್ ಆಗಿ ಅದ್ರ ಸಮ್ಮರಿ ಬಗ್ಗೆ ಮಾತಾಡೋಣ. ನಾನು ನಿನಗೆ ಬರ್ತೀನಿ ಕಂಪ್ಲೀಟ್ ಆಗಿ. ಫಸ್ಟ್ HFC BFC ಇದೆ. ಫಸ್ಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ನಿನಗೆ? 90 ಮಿನಿಟ್ಸ್ ಆಗಿದೆ ಅನ್ನಿಸ್ತು. ನಿಜ ಹೇಳ ಸುಳ್ಳು ಹೇಳ? ಸುಳ್ಳು ಹೇಳ್ಬೇಕು ನೀವು ಬರೀ ಈ ಎಪಿಸೋಡ್ ಅಲ್ಲಿ. ನಕಾರಾತ್ಮಕ ಅಂಶಗಳಿಗೆ ಅವಕಾಶವಿಲ್ಲ. ಇಲ್ಲ, ಸುಳ್ಳು ಹೇಳಕ್ ಬರಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಆಕ್ಚುಲ್ ಆಗಿ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಯಾಕೆ ಅಂದ್ರೆ ಹೈದರಾಬಾದ್ ಇರುವಂತ ಸಿಚುವೇಶನ್ ಆಲ್ ಇಂಡಿಯನ್ ಲೆವೆಲ್ ಪ್ಲೇಯರ್ಸ್, ಅದ್ರಿಂದ ನಾನು ಚೆನ್ನಾಗಿ ಆಡ್ತಾರೆ ಅನ್ಕೊಂಡಿದ್ದೆ. ಬಟ್ ಏನಾಯ್ತು ಅಂದ್ರೆ ಅದು ಉಲ್ಟಾ ಆಯ್ತು. ಲಕ್ಕೀಲಿ ನಾವು ಗೆದ್ವಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಯಾಕೆಂದ್ರೆ ಹೈದರಾಬಾದ್ ಟೂ ಗುಡ್. ಆಲ್ ಇಂಡಿಯನ್ 11 ಪ್ಲೇಯರ್ಸ್ ಏನಿದ್ರು ತುಂಬಾ ಚೆನ್ನಾಗಿ ಆಡಿದ್ರು. ನಿಜ. ಹೈದರಾಬಾದ್ ಅದು ಕಂಪ್ಲೀಟ್ ಯಂಗ್ ಪ್ಲೇಯರ್ಸ್. ಇದು ಯಾವ ತರ ಇತ್ತಂದ್ರೆ ನಿಮ್ಗೆ ನೆನಪಿರ್ಬೋದು, ನಮ್ದು ಡ್ಯೂರೆಂಟ್ ಕಪ್ ಅಲ್ಲಿ ನಮ್ಮ ಹುಡುಗರು ಹೋಗಿರ್ತಾರೆ ರಿಸಲ್ಟ್ ಟೀಮ್ ಹೋದಾಗ. ಅವರು ಈ ಫುಲ್ ಸ್ಕ್ವಾಡ್ KBFC, ಫುಲ್ ಸ್ಕ್ವಾಡ್ ಈಸ್ಟ್ ಬೆಂಗಾಲ್, ಫುಲ್ ಸ್ಕ್ವಾಡ್ ಜಮ್ಶೆಡ್ಪುರ್ ಮೇಲೆ ಆಡಿದಾಗೆಲ್ಲ ನಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಿತ್ತು. ಎಸ್ಟರ್ಡೇ ಐ ಥಿಂಕ್ ಹೈದರಾಬಾದ್ FC ಕೆಲವೊಂದು ಜಸ್ಟ್ ಜನ ಬಂದಿದ್ರು ಸ್ಟೇಡಿಯಂಗೆ, ಕೆಲವೊಂದಿಷ್ಟು ಫ್ಯಾನ್ಸ್. ಅವ್ರು ಅಲ್ಲಿಂದ ಟ್ರಾವೆಲ್ ಮಾಡಿದಾರೋ ಅಥವಾ ಇಲ್ಲಿದ್ದವರು, ಆ ತರ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ಅವ್ರನ್ನ ಬ್ಯಾಕ್ ಮಾಡಕ್ ಬಂದಿದ್ರಲ್ಲ, ಒಂದು ಒಳ್ಳೆ ಕಲ್ಚರ್ ಅದು, ಅಥವಾ ಒಂದು ಒಳ್ಳೆ ಬೆಳವಣಿಗೆ ಅದು. ಆ ಫ್ಯಾನ್ಸ್ಗೆ ತುಂಬಾ ಪ್ರೌಡ್ ಆಗಿರ್ತಾರೆ ಅವರು. ಆ ಹೈದರಾಬಾದ್ ಟೀಮ್ ಯಾವ ತರ ಆಡ್ತು, ಆ ಯಂಗ್ಸ್ಟರ್ಸ್ ಯಾವ ತರ ಆಡಿದ್ರು ಅನ್ನೋದು ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಇತ್ತು. ಸಖತ್ತಾಗಿ ಪಾಸಿಂಗ್ ಎಲ್ಲ ಮಾಡ್ತಾ ಇದ್ರು. ನಂಗಂದ್ರೆ ತುಂಬಾ ಇಷ್ಟ ಆಯ್ತು ಅವ್ರ ಗೇಮ್ ಆಕ್ಚುಲಿ. ಅದು ನಾನು ನಿನ್ ಕಡೆ ಬರ್ತೀನಿ. ನಿನ್ಗೇನ್ ಅನಿಸ್ತು ಹೈದರಾಬಾದ್ ಗೇಮ್ಗೆ? ನೀನು ಸ್ಟೇಡಿಯಂ ಅಲ್ಲಿ ಇದ್ದೆ. ಸೊ ನಿಂಗೇನ್ ಅನಿಸ್ತು? ಒಂದು ಕವಿತೆ ಬೇರೆ ಬರ್ದಿದ್ದೆ. ಕವಿತೆ ಎಲ್ಲ ಈಗ ಆಡೋದ್ ಬೇಡ. ಚೆನ್ನಾಗ್ ಆಡುವಾಗ ನಮ್ ತಂಡ ಚೆನ್ನಾಗ್ ಆಡುವಾಗ ಕವಿತೆ ಆಡುವ. ಸೊ ಡಿಸಪಾಯಿಂಟೆಡ್ ಟು ಬಿ ಹಾನೆಸ್ಟ್. ಇಷ್ಟು ಕೆಟ್ಟದಾಗ ಆಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅದು ನಮ್ದು ಎಲ್ಲಿ ನಾವೆಷ್ಟು ಬಜೆಟ್ ಇದೆ ನಮ್ಮ ಟೀಮ್ನಲ್ಲಿ, ಎಷ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅಂತಂತ ಪ್ಲೇಯರ್ಸ್ ಇಟ್ಕೊಂಡು ಅದು ಹೈದರಾಬಾದ್ ಅಂತ ಪಾಪ ಅವ್ರದ್ದು ಫಾರಿನರ್ಸ್ ಇಲ್ಲ ಅಂತ, ಅವ್ರಿಗೆ ಗೊತ್ತು ಅವ್ರ ಸಿಚುವೇಶನ್ ಏನಂತ ಅಂತ ಇಟ್ಕೊಂಡು ಅಂಡ್ ಆಲ್ 11 ಇಂಡಿಯನ್ ಪ್ಲೇಯರ್ಸ್ ಮೇಲೆ ಆ ಥರ ಆಡಿರೋದು. ಅದು ಅವರೆಲ್ಲ ಎಷ್ಟು, ಯಾರು ಒಬ್ರು ನ್ಯಾಷನಲ್ ಟೀಮ್ ಪ್ಲೇಯರ್ಸ್ ಇಲ್ಲ ಅನ್ಕೋತೀನಿ, ಐ ಗೆಸ್ ಅಲ್ಲ. ನ್ಯಾಷನಲ್ ಟೀಮ್ ಪ್ಲೇಯರ್ಸ್ ಯಾರು ಇಲ್ಲ ಅಲ್ಲಿ, ಯಾರು ಇಲ್ಲ. ಸೊ ಅಂಥವ್ರ ಮೇಲೆ ನಮ್ಮಲ್ಲೆಲ್ಲ ಯಾರು ನಾಟ್ ಸುರೇಶ್, ಸುನಿಲ್, ಗುರ್ಪ್ರೀತ್, ಸಾನಾ, ನಿಖಿಲ್ ಅವರೆಲ್ಲ ನ್ಯಾಷನಲ್ ಟೀಮ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಆ ಥರ ಆಡ್ತಿದ್ದಾರೆ ಅಂದರೆ ಹೈಲಿ ಡಿಸಪಾಯಿಂಟಿಂಗ್. ಬಟ್ ಗೆದ್ದಿದ್ದು ಖುಷಿ ಇದೆ, ಬಟ್ ಡಿಸಪಾಯಿಂಟಿಂಗ್. ನಿಜ. ಸೊ ಸ್ಪೆಸಿಫಿಕಲಿ ನಾನು ಹೇಳ್ಬೇಕಂದ್ರೆ, ನಮ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಪ್ರತಿ ಸರಿ ಎಲ್ಲಾ ಫ್ಯಾನ್ಸ್ ಅಲ್ಲಿ ಇದೇ ಕ್ವಶನ್ ಇರೋದು, ನನಗೆ ಇದು ಅರ್ಥನೇ ಆಗಲ್ಲ, ಕ್ಲಬ್ ಇಂದ ಯಾಕೆ ಅವ್ರು ಈ ತರ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಅಂತ. ಅದು ಆ ಪ್ರೆಸ್ಗೂ ಗೊತ್ತಿರಲ್ಲ, ಫ್ಯಾನ್ಸ್ಗೂ ಗೊತ್ತಿರಲ್ಲ. ಕಂಪ್ಲೀಟ್ ಒಂಥರ ಅಬ್ಸಲ್ಯೂಟ್ ಜೀರೋ ಇನ್ಫಾರ್ಮೇಶನ್ ಇರುತ್ತೆ. KGF ಮತ್ತು ಈ ಗೇಮ್ ಮಿಸ್ಸಿಂಗ್ ಇದ್ರು. ನಾವ್ ಆಲ್ರೆಡಿ ಮಾತಾಡಿದೀವಿ KGF ಎಷ್ಟು ಇಂಪಾರ್ಟೆಂಟ್ ಈ ಸಿಸ್ಟಮ್ಗೆ, KGF ಯಾವ ತರ ಡ್ರೈವ್ ಮಾಡ್ತಾರೆ, ಮತ್ತೆ ಯಂಗ್ ಮಿಡ್ ಫೀಲ್ಡರ್ಸ್ ಎಲ್ಲ ಎಷ್ಟು ಹೆಲ್ಪ್ ಆಗ್ತಾನೆ ಅವನಲ್ಲಿ ಅಂತ. KGF ಪ್ಲೇಸ್ ಅಲ್ಲಿ ಮತ್ತೆ ನಾವು ಯಂಗ್ಸ್ಟರ್ಸ್ ಸ್ಟಾರ್ಟ್ ಮಾಡಿದ್ವಿ, ನಮ್ ರೆಗ್ಯುಲರ್ಸ್ ಶಿವಾಲ್ಡೋನು ಸ್ಟಾರ್ಟ್ ಮಾಡಿದ್ವಿ. ಸೊ ನಿನಗೆ ಅನ್ನಿಸ್ತು ನೋಡಿದಾಗ KGF ಮಿಸ್ಸಿಂಗ್ ಇದ್ರು, ಮತ್ತೆ ಇವಾಗ ಇನ್ನು ಮತ್ತೆ ಇನ್ಫಾರ್ಮೇಶನ್ ಇಲ್ಲ ಅಬ್ಸಲ್ಯೂಟ್ಲಿ, ಒಂದು ರೂಮರ್ಸ್ ಐತಿಲ್ಲ ಅವ್ನ್ ರೆಡಿ ಇದಾನೋ ಇಲ್ಲ ಅಂತ.
ಬಟ್ ಇದು ಕೆಸಿಯಾದು ಏನೋ ಒಂದು ಇನ್ಫಾರ್ಮೇಶನ್ ಅಂದ್ರೆ ಅವನು ಟ್ರೈನಿಂಗ್ ಅಟೆಂಡ್ ಆಗಿರೋ ಒಂದು ಕ್ಲಿಪ್ ಹಾಕಿದ್ರು ಬಿಫೋರ್ ಹೈದರಾಬಾದ್ ಗೇಮ್ ನಾನು ನೋಡಿದಂಗೆ. ಬಟ್ ಹೈದರಾಬಾದ್ ಗೇಮ್ ಅಲ್ಲಿ ಸಬ್ಸಲ್ಲಿ ಇರ್ತಾನೆ ಅನ್ಕೊಂಡಿದ್ದೆ, ಅದು ಅಲ್ಲೂ ಇಲ್ಲ. ಅಲ್ಲಿ ಮೆಂಬರ್ಸ್ ಹತ್ರ ಕರ್ಸಿದ್ರು, ಪ್ಲಾಟಿನಮ್ ಮೆಂಬರ್ಸ್ ಹತ್ರ ಕರ್ಸ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಅವರು. ಸೊ ನನಗೇನಿಸ್ತದೆ ನೆಕ್ಸ್ಟ್ ಗೇಮು ಬರ್ತಾರೋ ಇಲ್ವೋ ಅದು ಕನ್ಫರ್ಮ್ ಇಲ್ಲ. ಬಟ್ ಆ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಆ ವ್ಯಕ್ತಿ ಆಬ್ಸೆನ್ಸ್ ಎದ್ ಕಾಣಿಸ್ತದೆ ಕ್ಲಬ್ ಅಲ್ಲಿ. ನಾವ್ ಏನೇ ಗೆದ್ದಿರ್ಬೋದು, ಇಲ್ಲ ಡ್ರಾ ಆಗಿರ್ಬೋದು ಜಮ್ಶೆಡ್ಪುರ್ ಮೇಲೆ, ಅದು ಅಟ್ ದ ಪಾಯಿಂಟ್ ಏನಂದ್ರೆ ನಮ್ಗೆ ಆ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಇದೆ ಮಿಡ್ ಫೀಲ್ಡ್. ಯಾಕೆಂದ್ರೆ ಕಂಟ್ರೋಲ್ ಮಾಡೋದೇ ಅವರು. ಆ ಪ್ಲೇಸ್ ನ ತಗೊಳಕ್ ಯಾರ ಕೈಲೂ ಆಗ್ತಿಲ್ಲ. ನೀವ್ ಯಾವ್ದೇ ಇಂಡಿಯನ್ ಪ್ಲೇಯರ್ಸ್ ಅಂತ ತಗೊಳ್ಳಿ, ಇಲ್ಲ ಅಂದ್ರೆ ಹಾವಿ ಆ ಪೊಸಿಷನ್ ಅಲ್ಲಿ ಆಡ್ಸಿದ್ರೆ, ಏನೇ ಆಡ್ಸಿದ್ರು ಆ ವ್ಯಕ್ತಿ ಪೊಸಿಷನ್ ಯಾರು ತಗೊಳಕ್ ಆಗಲ್ಲ. ಕೇರಳ ಗೇಮ್ ಮೇಲೆ ಈ ತರ ಆಡಿದ್ರೆ ನಾವು ಗೊತ್ತು ಏನಾಗುತ್ತೆ ಅಂತ. ಬಿಕಾಸ್ ಯಾಕಂದ್ರೆ ನಿನ್ನೆ ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ಸ್ ಮಾಡಿರೋದು ಕೇರಳ ಅವರು. ಸೊ ಆ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್. ಬಟ್ ಅವ್ರಿಲ್ಲ, ಅಕಸ್ಮಾತ್ ಅವೈಲಬಲ್ ಇಲ್ಲ ಅಂದ್ರು ಆ ಪ್ಲೇಸ್ ನ ತಗೊಳ್ಳೋ, ಎಸ್ಪೆಷಲಿ ಕೇರಳ ಗೇಮ್ ಮಾತಾಡ್ತಿದ್ದೀನಿ, ಆ ಪ್ಲೇಸ್ ತಗೊಂಡ್ಬೇಕು. ಯಾರಾದ್ರೂ ಸುರೇಶ್ ಇರ್ಬೋದು, ಇಲ್ಲ ರೋಹಿತ್ ಇರ್ಬೋದು, ಫಾರ್ ದಟ್ ಮ್ಯಾಟರ್ ಹರ್ಷ್ ಇರ್ಬೋದು. ಅಮಯ್ ಬರಲ್ಲ ಅನ್ಕೋತೀನಿ, ಬಿಕಾಸ್ ಯಾಕೆಂದ್ರೆ ನಾನು ಅಮಯನ್ನ ಮೀಟ್ ಆದೆ ಮ್ಯಾಚ್ ಮುಂಚೆ ಇದ್ರಲ್ಲಿ VIP ಬಾಕ್ಸ್ ಹತ್ರ ಮೀಟ್ ಆದೆ. ಸೊ ಅಮಯ್ ಬರಲ್ಲ ಅನ್ಕೋತೀನಿ ನಾನು ಈ ಸೀಸನ್. ಹೌದಾ? ಏನ್ ಕೇಳ್ದ? ಏನೋ ಮಾತಾಡ್ದೆ ನಾನು. ಬೇಕು ನೀವು ನಮ್ಗೆ 2021 ಅಲ್ಲಿ ಯಾವ ತರ ಆಡಿದ್ರಿ ಅದು ಬೇಕು ಅಂತ. ಐ ವಿಲ್ ಟ್ರೈ ಟು ಬಿ ಬ್ಯಾಕ್ ಅಂತ ಅಂದಿದ್ದು. ನೋಡೋಣ. ಒಳ್ಳೆ ಪ್ಲೇಯರ್ ಕೂಡ, ನಮ್ಗೆ ತುಂಬಾ ಇಷ್ಟ ಆ ಪ್ಲೇಯರ್. ನೋಡೋಣ ಯಾವ ತರ ಆಡ್ತಾನೆ ಅಂತ. ಸೊ ಕೆಜಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನಾವು ಈ ತರ ಇವಾಗ ಯಾವ ತರ ಆಗಿದೆ ಅಂದ್ರೆ, ನಾವು ಡಿಸ್ಅಡ್ವಾಂಟೇಜ್ ಅಲ್ಲೇ ಆಡ್ತಾ ಇದೀವಲ್ಲ ಲಾಸ್ಟ್ ಎಷ್ಟೊಂದು ಗೇಮ್. ನಂಗೆ ನೆನಪಿಂದ ಅಂದ್ರೆ ನಾವು 4 ಫಾರಿನರ್ಸ್ ಯೂಸೇ ಮಾಡ್ತಿಲ್ಲ ನಾವು. ಅದು ನಂಗೆ ಅರ್ಥನೇ ಆಗ್ತಿಲ್ಲ. ಲೈಕ್ ವಾಟ್ ಆರ್ ಹೆಂಗದು? ಆ 4 ಫಾರಿನರ್ಸ್ ತಗೊಂಡು ಅಡ್ವಾಂಟೇಜ್ ತಗೊಂಡು ನಾವ್ ಇವಾಗ ಪ್ರೆಸೆಂಟ್ಲಿ ಇರೋ ಸಿಚುವೇಶನ್ ನೋಡಿದ್ರೆ ಟಾಪ್ 6 ನಾವು ಫೈಟ್ ಮಾಡ್ತಾ ಇರಬೇಕು. ಐದರ್ ಯಾರಾದ್ರೂ ಒಬ್ರು ಇಂಜೂರ್ಡ್ ಇರ್ತಾರೆ, ಫಾರಿನರ್ಸ್ ಒಬ್ಬನ ಹೊರಗೆ ಕೂರಿಸ್ಲೇಬೇಕಾಗ್ಬಿಡು. ಸೊ ಇದೇ ತರ ಆಗ್ತಾ ಇದೆ ಇವಾಗ. ಅವೈಲೇಬಲ್ ಇದ್ರು ಕೂಡ ಲೈಕ್ ಲಾಸ್ಟ್ ಒಂದೆರಡು ಗೇಮ್ ಹಾವಿ ಬೆಂಚ್ ಮಾಡ್ತಿದ್ರು. ಮೇ ಬಿ ಜರಾಗೋಸಾ ಅವ್ರ ಬೆಸ್ಟ್ 11 ನ ಅಥವಾ ಸ್ಟಾರ್ಟಿಂಗ್ 11 ನ ಇನ್ನ ಫೈಂಡ್ ಔಟ್ ಮಾಡ್ತಿದ್ದಾರೆ. ಅವ್ರನ್ನ ಇಲ್ಲಾಡ್ಸಿ ಇವ್ರನ್ನ ಅಲ್ಲಾಡ್ಸಿ. ಸೊ ಅದಕ್ಕೆ ಅಂತ ಅನ್ಸ್ಬೋದು. ಬಟ್ ಆದ್ರೂ ಆಲ್ರೆಡಿ 6 ಮ್ಯಾಚ್ ಆಯ್ತು ಇಷ್ಟರಲ್ಲಿ. ಅವ್ರಿಗೆ ಗೊತ್ತಾಗಿರ್ಬೇಕು, ಒಂದು ಐಡಿಯಾ ಇರಬೇಕು. ಮೇ ಬಿ ಐ ಥಿಂಕ್ ಆಫ್ಟರ್ ಲಾಸ್ಟ್ ಗೇಮ್ ಅವ್ರಿಗೊಂದು ಐಡಿಯಾ ಬಂದಿರುತ್ತೆ, ದಿಸ್ ವಿಲ್ ಬಿ ಮೈ ಸ್ಟಾರ್ಟಿಂಗ್ 11 ಆರ್ ಬೆಸ್ಟ್ 11 ಅಂತ. ಅಂಡ್ ಕೆಜೆಯ ಬಂದ್ಮೇಲೆ ಮೇ ಬಿ ಯಾರನ್ನಾದ್ರೂ ಒಬ್ರು ಹರ್ಷ್ನ ಅಥವಾ ರೋಹಿತ್ ಬದಲು ಕೆಜೆಯನ್ನ ಇನ್ಕ್ಲೂಡ್ ಮಾಡ್ಬೋದು ಅಂತ ನನ್ ಗೆಸ್ಸು. ಸೊ ನೀವು ಎದು ಹೇಳ್ದಂಗೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲಾಸ್ಟ್ ಗೇಮ್ ಒನ್ ಆಫ್ ದ ವರ್ಸ್ಟ್ ಗೇಮ್ ನಮ್ಗೆ. ನನ್ನ ಪ್ರಕಾರ ಪ್ಲೇಯರ್ಸ್ ಇಟ್ಕೊಂಡು ಆಡೋದು ನನ್ನ ಪ್ರಕಾರ ಯೂಸೇ ಇಲ್ಲ. ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಹಾವಿ ಬಗ್ಗೆ ಮಾತಾಡ್ಬೋದು, ಏನೇ ಹೇಳ್ಬೋದು, ಒಂದು ಗೋಲ್ ಹೊಡ್ದ ಅಂತ ಮಾತಾಡ್ಬೋದು, ಬಟ್ ಆ ವ್ಯಕ್ತಿ ನೋ ಯೂಸ್ ಇನ್ ಸ್ಟಾರ್ಟಿಂಗ್ ಇನ್. ನಿಜ. ತುಂಬಾ ಆ ಪರ್ಟಿಕ್ಯುಲರ್ ಬಗ್ಗೆ ನನ್ಗೆ ಒಂದು ಕ್ವಶನ್ ಕೇಳೋಣ ಅಂತ ಹೇಳಿದ್ದೆ. ನಾ ಇಬ್ಬರಿಗೂ ಕೇಳ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಇವಾಗ ಲೀಗ್ ಲೆವೆಲ್ ಅಲ್ಲಿ ನೋಡಿದಾಗ ಜಮ್ಶೆಡ್ಪುರ್ ಆಯ್ತು, ನಾರ್ತ್ ಈಸ್ಟ್ ಆಯ್ತು, ಗೋವಾ ಆಯ್ತು, ಇವರೆಲ್ಲ ಅವರು ಕೂಡ 10 years ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಜಮ್ಶೆಡ್ಪುರ್ ಇನ್ನೂ ಚಿಕ್ಕದು, ಇವಾಗ ಸ್ಟಾರ್ಟ್ ಆಗಿದ್ದಾರೆ. ಓಕೆ, ಸೊ ಅವರು 10 year ಅಲ್ಲೇ ಎಕ್ಸಿಸ್ಟೆನ್ಸ್ ಆದ್ರೆ ಆಲ್ಮೋಸ್ಟ್ ನಿಯರ್ಲಿ 10 years. ನಮ್ದು 10 year ಪ್ಲಸ್ ಸಮಥಿಂಗ್ ಇದೀವಿ ನಾವು ಇವಾಗ. ಆಯ್ತಾ, ಯಾಕೆ ಆ ಟೀಮ್ಗಳದು ಒಳ್ಳೆ ಸ್ಕೌಟಿಂಗ್ ಇದೆ ಔಟ್ಸೈಡ್ ಇಂಡಿಯಾ, ನಮ್ದು ಯಾಕಿಲ್ಲ ಅಂತ. ನಮ್ದು ಯಾವಾಗ್ಲೂ ಇದೇ ಪ್ರಾಬ್ಲಮ್ ಆಗ್ತಿದೆ ಅಲ್ಲ. ಅದು ಹೆಂಗೆ ಇಷ್ಟು ವರ್ಷ ಆದ್ಮೇಲೂ BFC ಅಲ್ಲಿ 10 ವರ್ಷ ಪ್ಲಸ್ ಆದ್ಮೇಲೂ ಅದು ಹೆಂಗೆ ನಮ್ದು ಒಂದು ಸ್ಟ್ಯಾಂಡರ್ಡೈಸ್ಡ್ ಒಂದು ಸೆಟಪ್ ಇಲ್ಲ, ನಮ್ದು ಸ್ಕೌಟಿಂಗ್ ಸೆಟಪ್ ಯಾಕಿಲ್ಲ ಇನ್ನು ಅಂತ. ಅದು ನಾನು ಇದಕ್ಕೇನಂತ ಹೇಳಿ ಯಶ್ ಹೇಳಿ, ಯಾರಾದ್ರೂ ಒಬ್ರು ಯಶ್ ಹೇಳಿದ. ನನ್ನ ಹತ್ರ ಇದಕ್ಕೆ ಆನ್ಸರೇ ಇಲ್ಲ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಒನ್ ಆಫ್ ದ ಮೈನ್ ಥಿಂಗ್ ಅಂದ್ರೆ, ಮೊದಲು ನಾವು ಎಲ್ಲಾ ಪ್ಲೇಯರ್ಸ್ ಯಾರ್ಯಾರು ಅಟ್ಯಾಕಿಂಗ್ ಮಿಡ್ಫೀಲ್ಡರ್ಸ್ ಇಲ್ಲ ಮುಂಚೆ ನಾವು ಪ್ಲೇಯರ್ಸ್ ತರ್ತಿದ್ದೆಲ್ಲ ಔಟ್ಸೈಡ್ ಆಡಿರೋರ್ನೆ. ಬಿಕಾಸ್ ಯಾಕೆ ಅಂದ್ರೆ ಅವರೇ ನಮಗ್ ರಿಸಲ್ಟ್ಸ್ ಕೊಟ್ಟಿರೋದು. ಇನ್ಸೈಡ್ ಇಂದ ತಗೊಂಡ್ಬಂದಿರೋರು ನಾವ್ ಯಾರು ರಿಸಲ್ಟ್ಸ್ ಕೊಟ್ಟಿಲ್ಲ, ಅಥವಾ ಆ ನಮ್ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಏನಿರುತ್ತೆ ಆ ಲೆವೆಲ್ ಮ್ಯಾಚ್ ಮಾಡಿಲ್ಲ. ನಾನು ಇದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಎಷ್ಟೊಂದು ಜನ ರಾಯ್ ಕೃಷ್ಣ ಇರ್ಬೋದು, ರಫೆಲ್ ಅಗುಸ್ಟೋ ಇರ್ಬೋದು, ಆಮೇಲೆ ಇವನ್ ಇವಾಗ ಹಾವಿ ಇರ್ಬೋದು.
ಸೊ ಇವರೆಲ್ಲ ISL ಕ್ಲಬ್ಸ್ ಅಲ್ಲಿ ಆಡಿರೋದು, ಬೇರೆ ಕ್ಲಬ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ ಕ್ಲಬ್ಗೆ ಅಂತ ಬಂದಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೇ ಬಿ ಅವ್ರಿಗೆ ಆ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಲೈಕ್ ಏನಂತೀರಾ ನೀವು, ಓವರ್ ಪ್ರೈಸ್ಡ್ ಮಾಡ್ಬಿಟ್ಟು ಅವ್ರನ್ನ ಎಕ್ಸ್ಪೆಕ್ಟೇಷನ್ಸ್ ಅದು ನಮ್ಮ ಹತ್ರನೇ ಜಾಸ್ತಿ ಇರುತ್ತೆ ಅದೆಲ್ಲ ನೋಡಿ. ಸೊ ನನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಬೇಡ, ನಮ್ಗೆ ISL ಆಡಿರೋರು ಯಾರು ಬೇಡ, ಹೊಸದಾಗೆ ಕರ್ಕೊಂಡ್ ಬನ್ನಿ. ಹೊಸದಾಗಿ ಕರ್ಕೊಂಡ್ ಬಂದಿರೋರಲ್ಲಿ ಫೇಲ್ಯೂರ್ಸ್ ಕಡಿಮೆ ನಾನು ನೋಡಿರೋದು BFCಲಿ. ನಿಜ. ಇನ್ನೊಂದೇನಂದ್ರೆ ಕೋಚ್ಗೆ ಆ ಇಂಡಿಪೆಂಡೆಂಟ್ ಒಪಿನಿಯನ್, ಅವ್ನ್ ಡಿಸಿಷನ್ ಮಾಡಕ್ ಚಾನ್ಸ್ ಇರ್ಬೇಕು ಅವನಿಗೆ, ಯಾರು ಬೇಕು ಅನ್ನೋ ತೊಗೊಳಕ್ಕೆ. ಬಟ್ FC ಗೋವಾ ನೋಡಿದ್ರೆ ಅಲ್ಲಿ ಮನೋಲ ಮಾತ್ರ ಅಲ್ಲಲ್ಲ ಅಲ್ಲಿ ಡಿಸಿಷನ್ ತಗೊಳ್ಳೋದು. FC ಗೋವಾ ಒಂದು ಆಲ್ರೆಡಿ ಸೆಟಪ್ ಇದೆ, ಅವರು ಫಾರಿನ್ ಪ್ಲೇಯರ್ಸ್ ನ ಸಮೇತ ಅವರು ಸ್ಕೌಟ್ ಮಾಡ್ತಾರೆ. ಅದರಿಂದ ಕೋಚ್ ಅವ್ರಿಗೆ ಬೇಕು, ಕೋಚ್ ಪ್ರಿಯಾರಿಟಿಯಲ್ಲಿ ಅವ್ರು ಪಿಕ್ ಮಾಡ್ತಾನೆ. BFC ಆ ತರ ಆಗ್ತಾನೆ ಇಲ್ಲ. ಎಕ್ಸಾಂಪಲ್ ತಗೊಂಡ್ರೆ ಸೈಮನ್ ತನಗೆ ಯಾರು ಬೇಕೋ ಅವ್ರು ಕರ್ಕೊಂಡ್ ಬಂದಿದ್ದ. ಅದೇ ತರ ಮತ್ತೆ ಮಾರ್ಕೋ ಇದ್ದಾಗೂ ಅದೇ ತರ ಇತ್ತು. ಅಂದ್ರೆ ನಮ್ಗೆ ಒಂದ್ಸರಿ ಮುಂದೆನೂ ಮಾತಾಡಿದ್ವಿ ನಾವು, ನಮ್ ಫಿಲಾಸಫಿ ಏನೋ ಅದಿದೆ ಅಂತ ಎಲ್ಲ ಹೇಳ್ಕೊಂಡ್ಬಿಟ್ಟು. ಆದ್ರೆ ಈ ಸ್ಕೌಟಿಂಗ್ ಯಾಕೆ ಇನ್ನೂ ಫಿಕ್ಸ್ ಆಗಿಲ್ಲ ಅನ್ನೋದು ಕರೆಕ್ಟ್ ಆಗಿ ನೋಡಿದ್ರೆ ನಾವು, ನಮ್ದು ಯಾವಾಗ್ಲೂ ಫಾರಿನ್ ಸ್ಕೌಟಿಂಗ್ ತುಂಬಾ ಆವರೇಜ್ ಇರ್ತವೆ, ಇಲ್ಲ ತುಂಬಾ ಕೆಟ್ಟದಾಗಿರ್ತವೆ. ನಮ್ ಇಂಡಿಯನ್ ಪ್ಲೇಯರ್ಸೇ ನಮ್ಮನ್ನ ಪ್ರತಿ ಸಾರಿ ಉಳಿಸ್ತಾ ಬರ್ತಾ ಇರೋದು. ಕೂಡ ಚೆನ್ನಾಗಿ ಆಡ್ತಾ ಇಲ್ಲ, ಅದಕ್ಕೆ ನಾವ್ ಎಲ್ಲಿದ್ದೀವಿ ಅಲ್ಲಿದ್ದೀವಿ ಅಲ್ವಾ. ಸೊ ಆ ಇಂಡಿಯನ್ ಪ್ಲೇಯರ್ಸ್ ಅಂತ ಬಂದಾಗ ಅದು ನಾನು ನಿನಗ್ ಬರ್ತೀನಿ. ಈ ಸುನಿಲ್ ಛೇತ್ರಿ, ಗುರುಪ್ರೀತ್ ಸಿಂಗ್ ಸಂಧು, ನಮ್ದು ಒನ್ ಆಫ್ ದಿ ಹೈಯೆಸ್ಟ್ ಪೇಡ್ ಪ್ಲೇಯರ್ಸ್, ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸು, ನ್ಯಾಷನಲ್ ಟೀಮ್ ಪ್ಲೇಯರ್ಸು, ಲೆಜೆಂಡ್ಸು. ಅಲ್ಲೂ ನ್ಯಾಷನಲ್ ಟೀಮ್ ಅಲ್ಲೂ ಸ್ಟಾರ್ಟ್ ಮಾಡ್ತಾರೆ ಇಬ್ರು, ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಬ್ರದ್ದು ಪರ್ಫಾರ್ಮೆನ್ಸ್ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ, ಮತ್ತೆ ಅವ್ರು ಕಂಪೇರ್ ಮಾಡಿದ್ರೆ ನಮ್ಮ ಹೊಸ ಹುಡುಗರು ಹರ್ಷ್, ಫನಾಯಿ, ಶಿವಾಲ್ಡು, ಇವರೆಲ್ಲ ಯಾವ ತರ ಆಡ್ತಿದ್ದಾರೆ, ಆ ಇಂಟೆನ್ಸಿಟಿ ಇವ್ರ ಮೇಲೆ ರಬ್ ಆಫ್ ಆಗುತ್ತಾ ಅಂತ. ಸುನಿಲ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸುನಿಲ್ ನನ್ನ ಪ್ರಕಾರ ಇನ್ನ ಏನಂತು ಕ್ಯಾರೆಕ್ಟರ್ ಇದೆ, ಲೈಕ್ ಗೆಲ್ಬೇಕು, ಇನ್ನ ಛಲ ತುಂಬಾ ಇದೆ. ಲೈಕ್ ನೀವು ನೋಡ್ಬೋದು, ತುಂಬಾ ಪ್ರೆಸ್ ಮಾಡ್ತಾರೆ, ತುಂಬಾ ಓಡ್ತಾರೆ, ಆಯ್ತಾ. ಅದು ಯಾವತ್ತೂ ಕಡಿಮೆ ಆಗಲ್ಲ ಸುನಿಲ್ ಛೇಟ್ರಿಗೆ, ಆ ಕ್ಲಬ್ ಮೇಲೆ ಇರೋ ಪ್ಯಾಷನ್ ಅದೆಲ್ಲ. ಬಟ್ ಈಸ್ ಏಜಿಂಗ್, ಆಯ್ತಾ. ಅವರೆಷ್ಟು 39 ಅನ್ಕೋತೀನಿ ಸರಿ, ಆಯ್ತಾ. ಈಸ್ ಏಜಿಂಗ್, ಆ ಕ್ವಾಲಿಟಿ ಇಲ್ಲ. ಸೊ ಏಜ್ ಆಗ್ತಾ ಅದು ಒಪ್ಕೋಬೇಕು ನಾವು, ಆ ಕ್ವಾಲಿಟಿ ಹೋಗ್ತಿದೆ ಅಂತ. ಹಿ ಈಸ್ ಗಿವಿಂಗ್ ಇಸ್ 100%, ಬಟ್ ಆ ಕ್ವಾಲಿಟಿ ಕಡಿಮೆ ಆಗ್ತಿದೆ. ಅದು ಏನಂತಾರೆ, ಕಹಿ ಸತ್ಯ ಅದು ನಮಗೆ, ಆಯ್ತಾ. ಸೊ ಲಾಸ್ಟ್ ಸೀಸನ್ ನಾವು ನೋಡಿದ್ರೆ, ಇವರು ಸೈಮನ್ ಗ್ರೇಸನ್ ಅವ್ರನ್ನ ಕೂಡಿಸಿ ಶಿವನ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ರಿಸಲ್ಟ್ಸ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಸೀಸನ್ ಕೂಡ ಆ ಥರ ಒಂದು ಏನಂತಾರೆ ಸ್ಟ್ರಾಂಗ್ ಡಿಸಿಷನ್ನ ಜರಾಗೋದ ತಗೋಬೇಕು. ಅಂಡ್ ಛೇತ್ರಿ ಕೂಡ ಸ್ವಲ್ಪ ಅದನ್ನ ಬಿಟ್ಕೊಡ್ಬೇಕು ಸ್ವಲ್ಪ. ಓಕೆ, ಬೇರೆಯವ್ರು ಆಡಲಿ, ಈಗ ನಂದು ಏಜ್ ಆಗಿದೆ. ಲೈಕ್ ನಾನು ಯಾವತ್ತೂ ಛೇಟ್ರಿದಿರೋ ಪ್ಯಾಷನ್ ಅಥವಾ ಕ್ಲಬ್ ಮೇಲಿರೋ ಪ್ಯಾಷನ್ ಬಗ್ಗೆ ಯಾವತ್ತೂ ಕ್ವಶನ್ ಮಾಡಲ್ಲ. ಲೈಕ್ ತುಂಬ ಜನ ಛೇತ್ರಿನ ಇದು ಮಾಡುವಾಗ ಏನಂತಾರೆ, ಲೈಕ್ ಡೌನ್ ಮಾಡೋ ಹೇಳ್ತಾರೆ ಅದನ್ನ. ಬಟ್ ನನ್ಗೆ ಅದ್ರ ಮೇಲೆ 1% ಕೂಡ ಇದಿಲ್ಲ, ಆಯ್ತಾ. ಅವ್ರು ಯಾವತ್ತೂ 100% ಕೊಡ್ತಾರೆ ಫಾರ್ ದ ಕ್ಲಬ್ ಅಂಡ್ ಕಂಟ್ರಿ. ಬಟ್ ಏಜ್ ಈಸ್ ಅವ್ರಿಗೆ ಇದಾಗ್ತದೆ. ಅಂಡ್ ಗುರುಪ್ರೀತ್ ಬಂದರೆ ನಾನು ತುಂಬ ಡಿಸಪಾಯಿಂಟೆಡ್, ಲೈಕ್ ಲಾಸ್ಟ್ 2-3 ಇಯರ್ಸಿಂದ ಅವ್ರ ಮೇಲೆ. ನಂಗೆ ಅದು ಥಿಯೇಟ್ರಲ್ಲಿರೋ ಪ್ಯಾಷನ್ ಕಾಣಲ್ಲ ಗುರುಪ್ರೀತ್ ಹತ್ರ ನನ್ನಲ್ಲಿ, ನನಗೆ. ಅಂಡ್ ತುಂಬ ಲೈಟಾಗಿ ತಗೊಂಡಿದ್ದಾರೆ ಅನ್ಸುತ್ತೆ ಕ್ಲಬ್ನ, ಅಥವಾ ಸಿನ್ಸ್ 5 ವರ್ಷ ಎಕ್ಸ್ಟೆಂಡ್ ಮಾಡಿರೋದ್ರಿಂದ. ನಂಗೆ ಅನ್ಸುತ್ತೆ ಗೊತ್ತಾ, ಗುರುಪ್ರೀತ್ ಒಂಥರ ಯುವರಾಜ್ ಭಟ್ ಅನ್ನಿಸ್ತೇನೆ ನಂಗೆ, ಏನ್ಕೋ ಗೊತ್ತಿಲ್ಲ. ಆತರ ಲೈಕ್ ಓಕೆ, ಆಗಿನ ಕಾಲ ಚೆನ್ನಾಗಿ, ಆವಾಗ ಒಂದ್ ಟೈಮಲ್ಲಿ ಸಖತ್ತಾಗಿ ಆಡ್ತಿದ್ದ. ಇವಾಗ ಓಕೆ ಫೈನ್, ನಾನು 5 ವರ್ಷ ಕಾಂಟ್ರಾಕ್ಟ್ ಇದೆ, ದುಡ್ಡು ಕೊಟ್ಟವ್ರೆ, ಆಡೋಣ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಇದೆಯಲ್ಲ. ಆಮೇಲೆ ನಿಮ್ಗೆ ಯಾರು ನಿಮ್ಗೆ ಇದಿಲ್ಲ, ಕಾಂಪಿಟೇಟರ್ ಇಲ್ಲ ನಿಮ್ಗೆ. ಆ ಪೊಸಿಷನ್ ಅಲ್ಲಿ ಇದ್ದಾಗ ನಿಮ್ಗೆ ಹಾರ್ಡ್ ವರ್ಕ್ ಕಮ್ಮಿ ಆಗುತ್ತೆ, ಐ ಗೆಸ್. ಅಂಡ್ ನಿಮ್ಗೆ ಪ್ಯಾಷನ್ ಕಡಿಮೆ ಆಗುತ್ತೆ. ಅದಾಗಬಾರ್ದು. ಚೆನ್ನಾಗಿ ಆಡ್ಬೇಕು ಅನ್ನೋ ನಮ್ಮ ಉದ್ದೇಶ ಕೂಡ ಹೌದು. ಬಟ್ ಅವ್ರು ಚೆನ್ನಾಗಿ ಆಡ್ತಿಲ್ಲ. ಲೈಕ್ ಮೊನ್ನೆ ಗೋಲ್ ನೋಡಿದಲ್ಲ, ಅದು ಈಸಿ, ಅದು ಸಿಂಪಲ್ ಗೋಲ್, ಸಿಂಪಲ್ ಮಿಸ್ಟೇಕ್ ಅದು, ಆಯ್ತಾ. ಅದೆಲ್ಲ ಮಾಡಬಾರ್ದು. ಅದು ಹಿಂಗೋ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಅಥವಾ ಆಮೇಲೆ ಮುಂಬೈಯಲ್ಲೂ ಸೇಮ್, ಲೈಕ್ ಡಿಫೆಂಡರ್ಸ್ ಮತ್ತೆ ಗೋಲ್ ಕೀಪರ್, ಲೈಕ್ ಅಲೆಕ್ಸ್ ಇರೋರ್ಗೂ ಚೆನ್ನಾಗಿ ಆಡಿದ್ವಿ ನಾವು. ನಾನು ಮುಂಬೈಗೆ ಹೋಗಿದ್ನಲ್ಲ, ಅಲೆಕ್ಸ್ ಇರೋರ್ಗೂ ಚೆನ್ನಾಗಿ ಆಡಿದ್ವಿ. ಅಂಡ್ ನಾವು ಈ ಕಡೆ ಗುರುಪ್ರೀತ್ ಇದ್ನಲ್ಲ, ಅದೇ ಕಡೆ ಇದ್ವಿ ಫಸ್ಟ್ ಹಾಫ್.
ಅಂಡ್ ಅಲೆಕ್ಸ್ ಹೋದ, ಸ್ಲಾವ್ಕೋ ಬಂದಾದ್ಮೇಲೆ ಲೈಕ್ ದೇವರ್ ತುಂಬಾ ಡಿಸ್ಕಷನ್ ಆಯ್ತು. ಡಿಸ್ಕಷನ್ ಅಂದ್ರೆ ಲೈಕ್ ಬ್ಲೇಮಿಂಗ್ ಈಚ್ ಅದರ್ ಅಂತಾರಲ್ಲ, ಆ ಟೈಪ್ ಡಿಸ್ಕಷನ್ಸ್ ಆದ್ವು ಅಲ್ಲಿ. ಅದ್ ನೋಡಿದಾಗ ನಂಗೆ ಏನೋ ಸರಿ ಇಲ್ಲ ಇಲ್ಲಿ ಅಂತ ಆ ಟೈಪ್ ಫೀಲಿಂಗ್ ಕೊಡ್ತದ್ದು. ಬಟ್ ಹೋಪ್ಫುಲಿ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಲೈಕ್ ಸ್ಟ್ರಾಂಗ್ ಆಗಿ. ನಾವು 2018 ಆ ಟೈಮಲ್ಲಿ ಯಾವ ಗ್ರೂಪ್ ಇತ್ತು ನೋಡ್ತಿದ್ವಲ್ಲ, ಆ ಥರ ಗ್ರೂಪ್ ಇತ್ತು, ಒಬ್ಬ ಒಳ್ಳೆ ಸ್ಟ್ರಾಂಗ್ ಗ್ರೂಪ್ ಇತ್ತು ಬಂದರೆ ನಮ್ಗೆ ಖುಷಿ ಅಷ್ಟೇ ಅಲ್ವಾ. ಅವರ್ ನೆಕ್ಸ್ಟ್ ಕ್ಯಾಪ್ಟನ್ ಮ್ಯಾನ್ ಅಂದ್ರೆ ಆ ತರ ಡಿಸ್ಕಷನ್ಸ್ಗೂ ಹೋಗ್ಬಾರ್ದು. ಆ ಪಾಯಿಂಟ್ಗೆ ಹೋಗ್ಬಾರ್ದು ಅನ್ನೋದೇ ನನ್ ಅದೇ ತರ ಆಗ್ಬೇಕಲ್ಲ, ಆ ಪಾಯಿಂಟ್ಗೂ ಹೋಗ್ಬಾರ್ದು. ಅದು ನಮ್ ನೆಕ್ಸ್ಟ್ ಕ್ಯಾಪ್ಟನ್ ನಮಗ್ ವೈನಿಂಗ್ ಕ್ಯಾಪ್ಟನ್ ಎಲ್ಲ ಬೇಡ ಮಾರಾಯ, ನಿಜವಾಗ್ಲು ಆ ತರ ಕ್ಯಾಪ್ಟನ್ಸ್ ದೇವರನ್ಗೂ ಬೇಡ. ಆ ತರ ತೋರ್ಸಲ್ಲ ಈ ಕ್ಲಬ್, ಅದಲ್ಲ ಕ್ಯಾಪ್ಟನ್. ಅದೇ ತರ ನೋಡಿದ್ರೆ ನಮ್ ಕ್ಯಾಪ್ಟನ್ ಇವಾಗ ಸ್ವಲ್ಪ ಜಾಸ್ತಿ ವೈನಿಂಗ್ ಮಾಡ್ತಾ ಇದ್ದಾರೆ ಗ್ರೌಂಡ್ ಅಲ್ಲಿ. ಎಸ್, ನಾನು ಇನ್ನೂ ಬರ್ತೀನಿ. ಇವಾಗ ಸುನಿಲ್ದು ಡಿಪ್ ಇನ್ ಫಾರ್ಮ್ ಒಂದು, ಮತ್ತೆ ಸುನಿಲ್ ಸ್ಕೋರ್ ಮಾಡ್ತಿದ್ದಂತ ಗೋಲ್ಗಳನ್ನ ಬಿಡ್ತಾ ಇದ್ದಾರೆ ಸುನಿಲ್ ಇವಾಗ. ಅದಕ್ಕೆ ಆಕ್ಚುಲಿ ಜನಕ್ಕೆ ಜಾಸ್ತಿ ಬೇಜಾರಾಗ್ತಾ ಇರೋದು, ನನಗೂ ಕೂಡ. ಅಂದ್ರೆ ಅದನ್ನ ಸುನಿಲ್ ಮಿಸ್ ಮಾಡ್ತಿರ್ಲಿಲ್ಲ ಮುಂಚೆ, ಇವಾಗ ಮಾಡ್ತಿದಾರೇನು. ರೋಹಿತ್ ದಾನು ಮತ್ತೆ ಶಿವಾದು ಎಷ್ಟು ಟೈಮ್ ಕಟ್ ಆಗ್ತಿದೆ ಬಿಕಾಸ್ ಆಫ್ ದಿಸ್ ಅಂತ. ನೀವು ರೋಹಿತ್ ದಾನು ಅಂತ ತಗೊಂಡಿದ ತಕ್ಷಣ ಹೇಳ್ತೀನಿ, ರೋಹಿತ್ ದಾನು 30 ಮಿನಿಟ್ಸ್ ಆಡಿದರು, 40 ಮಿನಿಟ್ಸ್ ಆಡಿದರು, ಅಟ್ಲೀಸ್ಟ್ 1 hour ಕೂಡ ಆಡಿಲ್ಲ. ನಾನು ಹೇಳ್ತೀನಿ ಕ್ಲಬ್ ಬಗ್ಗೆ ಒನ್ ಆಫ್ ದ ಬೆಸ್ಟ್ ಸೈನಿಂಗ್ ಅಂತ ನಾವು ಮಾತಾಡ್ತಿದ್ವಿ ನಾವು ತಗೊಂಡಾಗ. ಆ ವ್ಯಕ್ತಿಗೆ ಚಾನ್ಸೇ ಕೊಡ್ತಿಲ್ಲ ಅಂದ್ರೆ ಅಲ್ಲೇ ಗೊತ್ತಾಗ್ತಿದೆ. ನಾನು ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೋಚ್ ಆಫ್ಟರ್ ಸೈಮನ್ ಗೈಸನ್ ಏನೇ ಆಗಿರ್ಬೋದು, ಇವಾಗ ಜರಗೋಸಾ ಬಂದಾಗ ಜರಗೋಸಾಗೆ ಗೊತ್ತಾಗಿರುತ್ತೆ ಚೇತ್ರಿ ಈ ಪರ್ಫಾರ್ಮೆನ್ಸ್ ನಾವೇ ಜಡ್ಜ್ ಮಾಡ್ತೀವಿ ಅಂದ್ರೆ ಇನ್ನು ಕೋಚ್ ಜಡ್ಜ್ ಮಾಡಕ್ ಆಗಲ್ವಾ? ಬಿಕಾಸ್ ಯಾಕೆ ಅಂದ್ರೆ ಅಲ್ಲಿ ಕಾಣಿಸ್ತಿಲ್ಲ, ನಾವು ನೋಡ್ತಿರೋಂತ ಹಂಗರ್ನೆಸ್ ಕಾಣಿಸ್ತಿಲ್ಲ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಒಂದ್ ಕ್ರಾಸ್ ಬಂದಾಗ ಮುಂಚೆ ಚೇತ್ರಿ ಜಂಪ್ ಮಾಡ್ತಿದ್ರು, ಇವಾಗ ಅಟೆಂಪ್ಟ್ ಕೂಡ ಮಾಡಲ್ಲ. ಬೇಕಿಲ್ದಿರೋದಕ್ಕೆ ಬೇರೆಯವ್ರ ಬಾಲ್ಸ್ ಹೋಗಿ ಅವನು ಅಟೆಂಪ್ಟ್ ಮಾಡಕ್ ಹೋಗ್ತಾರೆ, ಇಲ್ಲ ಅಂದ್ರೆ ಪಾಸ್ ಮಾಡ್ಬಿಡ್ತಾರೆ ಶೂಟ್ ತಗೊಳ್ಳೋ ಟೈಮಲ್ಲಿ. ಇದೆಲ್ಲ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು, ಇಲ್ಲ ಅಂದ್ರೆ ನಾನು ಗೋಲ್ ಹೊಡಿಯೆಲ್ಲ ಕ್ರಿಯೇಟ್ ಮಾಡ್ತೀನಿ ತರ ಆಡ್ತಿರ್ಬೋದು. ಬಟ್ ನಂದು ಏನ್ ಹೇಳ್ಬೇಕಂದ್ರೆ, ನನ್ ಚೇತ್ರಿನ ಲಾಸ್ಟ್ 20 ಮಿನಿಟ್ಸ್ ಇಲ್ಲ ಲಾಸ್ಟ್ 30 ಮಿನಿಟ್ಸ್ ತಗೊಂಬಂದ್ರೆ ವಿಲ್ ಗೆಟ್ ದ ಬೆಸ್ಟ್ ಆಫ್ ಹಿಮ್ ಅಂತ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಆ ಪೇಸ್ ಇದೆ, ಪೇಸ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ, ಚೇತ್ರಿ ಪೇಸ್ ಬಗ್ಗೆ. ಆ ಟೈಮಲ್ಲಿ ಡಿಫೆಂಡರ್ಸ್ ಕೂಡ ಸ್ವಲ್ಪ ವೀಕ್ ಆಗಿರ್ತಾರೆ, ಸ್ವಲ್ಪ ಅವ್ರಿಗೂ ಫ್ಯಾಟಿಗ್ ಇದ್ದೇ ಇರುತ್ತೆ ಆ ಟೈಮಲ್ಲಿ. 75th ಮಿನಿಟ್ ಆದ್ಮೇಲೆ ಸ್ವಲ್ಪ ಕಡಿಮೆ, ಅವಾಗ ಪೇಸ್ ತಗೊಂಡ್ಬಂದ್ರೆ ವಿ ಕ್ಯಾನ್ ಕಿಲ್ ದ ಗೇಮ್. ಲಾಸ್ಟ್ ಸೀಸನ್ ಅದೇ ಮಾಡಿದ್ ಸೈಮನ್. ಎಕ್ಸಾಕ್ಟ್ಲಿ. ಸೊ ನಂಗೆ ಅದೇ ಅನ್ಸುತ್ತಲ್ಲ, ದಾನುದ್ ಅರ್ಥ ಆಗ್ತಿಲ್ಲ ನನಗೆ, ದಾನುಗ್ ಯಾಕೆ ಮೆರಿಟ್ ಸಿಕ್ತಿಲ್ಲ ಅಂತ. ಅವ್ನ್ ಏನಕ್ಕೆ ಬಂದ ತುಂಬಾ ಇರಿಟೇಟಿಂಗ್ ಅಥವಾ ತುಂಬಾ ಕ್ವಶನ್ ಆಗುತ್ತೆ ಅಂದ್ರೆ, ಅವ್ನ್ ಬಂದಾಗೆಲ್ಲ ಚೆನ್ನಾಗಿ ಆಡಿದಾನೆ. ಇಟ್ ಇಸ್ ನಾಟ್ ದಟ್ ಅವ್ನ್ ಬರ್ತಾನೆ ಅವ್ನ್ ಪರ್ಫಾರ್ಮ್ ಮಾಡಲಿಲ್ಲ. ಇಶಾನ್ ಪಂಡಿತ ತರ ಅಲ್ಲಲ್ಲ, ಅವ್ನ್ ಬರ್ತಾನೆ ಅವ್ನ್ ಮಾಡಲ್ಲ ಮತ್ತೆ ಡ್ರಾಪ್ ಆಗ್ತಾನೆ ಬೆಂಚ್. ಇವ್ನು ಎಲ್ಲ ಟೈಮ್ ಪರ್ಫಾರ್ಮ್ ಮಾಡಿದಾನೆ. ಅಲ್ಲಿ BFC ರಿಸರ್ವ್ ಹೋಗಿ ಆಡ್ದ, ಅಲ್ಲೊಂದು ಗೋಲ್ ಹೊಡೆದ, ಅಸಿಸ್ಟ್ ಎಲ್ಲ ಮಾಡ್ದ. ಸೊ ಅದೆಲ್ಲ ಆಗಿದೆ. ದಾನು ಸ್ವಲ್ಪ ಜಾಸ್ತಿ ಮಿನಿಟ್ಸ್ ಕೊಡ್ಲಿ ಜರಗೋಜಾ ಅಂತ ಅನ್ಕೊಂತೀನಿ ನಾನು. ನಾವು ಲಾಸ್ಟ್ ಅಲ್ಲಿ ಮ್ಯಾಚ್ ಮುಗಿದ್ಮೇಲೆ ಜರಗೋಜಾ ಮೀಟ್ ಆದ್ವಿ, ಹೊರಗಡೆ ಬಂದಾಗ ಹೇಳಿದ್ವಿ ಜರಗೋಜಾಗೆ, ಶಿವನ್ ಸ್ಟಾರ್ಟ್ ಮಾಡಯ್ಯ ಅಂತ. ಏನ್ ಮಾಡ್ತಾನೆ ಗೊತ್ತಿಲ್ಲ, ನೋಡ್ಬೇಕು. ಸಿ ನೋ ಹೇಟ್ ಫಾರ್ ಸುನಿಲ್, ದೇರ್ ವಿಲ್ ನೆವರ್ ಬಿ. ಓಕೆ, ಸೊ ಇಟ್ ಇಸ್ ಜಸ್ಟ್ ನಾವಿರೋ ಸಿಚುವೇಶನ್, ನಾವಿರೋ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಶಿವ ಅಂಡ್ ದಾನು ಕ್ಯಾನ್ ಆಫರ್ ಮೋರ್ ಅಂತ ಅಷ್ಟೇ. ಸುನಿಲ್ಕಿಂತ ಅವರಿಬ್ರು ಜಾಸ್ತಿ ಆಫರ್ ಮಾಡಬಹುದು, ಮಾಡ್ತಾರೆ ಅಲ್ಲ, ಮಾಡಬಹುದು. ಮುಂದಿನ ಗೇಮ್ ಬಗ್ಗೆ ಮಾತಾಡಕ್ ಶುರು ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಗೇಮು. ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ತನಕ ಕೇರಳ ಬ್ಲಾಸ್ಟರ್ಸ್ ನಮ್ಮ ಮೇಲೆ ಆಡಿರೋ ಗೇಮ್ ಅಲ್ಲಿ ಕಂಠೀರವದಲ್ಲಿ ಅವ್ರ ಒಂದ್ಸಾರಿ ಗೆದ್ದಿಲ್ಲ. ಅವ್ರು ಒಂದ್ಸರಿ ತುಂಬಾ ಹತ್ರಕ್ಕೆ ಹೋಗಿದ್ರು ಗೆಲ್ಲಕ್ಕೆ. ಯಾವಾಗ ಅಂದ್ರೆ 2-0 ಏನದು ಲೀಡ್ ಅಲ್ಲಿ ಇರ್ತಾರೆ, ಆಮೇಲೆ ಒಬ್ರು ಯಾರು ಒನ್ ಆಫ್ ದಿ ಗ್ರೇಟೆಸ್ಟ್ BFC ಸೂಪರ್ ಸ್ಟಾರ್ ಬಂದು ಕಮ್ ಬ್ಯಾಕ್ ಮಾಡ್ತಾರೆ. ಸೊ ಅದು ಕ್ರೇಜಿ ಗೇಮ್. ನನಗೆ ಅಬ್ಸಲ್ಯೂಟ್ಲಿ ಶ್ಯೂರ್ ಅದೇ, ನಾನು ಏನಪ್ಪಾ ಅಂದ್ರೆ ಅದೇ ತರ ಹೆಚ್ಚು ಕಮ್ಮಿ ಒಂದ್ ಗೇಮ್ ನಾಳೆ ಈ ಕಮಿಂಗ್ ಸಾಟರ್ಡೆ ಇರುತ್ತೆ. ಸ್ವಲ್ಪ ನಿಮಗೆ ಕೇರಳ ಹೆಂಗ್ ಆಡ್ತಿದ್ದಾರೆ ಅಂತ ಹೇಳ್ಬೇಕಂದ್ರೆ, ಅವ್ರು ಕಂಟಿನ್ಯೂಸ್ 5 ಲಾಸ್ ಅಲ್ಲಿ ಇದ್ರು. ನಿನ್ನೆ ಒಂದ್ ಗೇಮ್ ಆಯ್ತು ಗೋವಾ ಮೇಲೆ. ಗೋವಾ 2-0 ಲೀಡಿಂಗ್, ಹಾಫ್ ಟೈಮ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್, ಕಂಪ್ಲೀಟ್ ಆಗಿ ಕಂಟ್ರೋಲ್ ಅಲ್ಲಿ ಇತ್ತು. ಇವನ್ ಐ ವಾಸ್ ಥಿಂಕಿಂಗ್, ಅವ್ರು ಎಲ್ಲರೂ ಅನ್ಕೊಂಡಿದ್ರು ಕಮ್ ಬ್ಯಾಕ್ ಮಾಡಲ್ಲ ಅಂತ. ಅವ್ರ ಇಸ್ರೇಲಿ ಅವ್ರು ಕಮ್ ಬ್ಯಾಕ್ ಮಾಡಿಲ್ಲ ಕೇರಳ. ಅವ್ರು ನಿನ್ನೆ ಕಮ್ ಬ್ಯಾಕ್ ಮಾಡಿದ್ರು, 4-2 ಆಯ್ತು ಫುಲ್ ಟೈಮ್ಗೆ. ಅವ್ರ ಲಿಥುವೇನಿಯನ್ ಕ್ಯಾಪ್ಟನ್, ಅವನ ಹೆಸರು ಏನೋ ಇದೆ, ಐ ಕಾಂಟ್ ಪ್ರೊನೌನ್ಸ್.
ಸೊ ಆತ ಬಂದಿದ್ದಾನೆ, ಆತ ಚೆನ್ನಾಗ್ ಆಡಿದ ಸಬ್ಸ್ಟಿಟ್ಯೂಟ್ ಆಗಿ ಬಂದು. ಡಿಮಿ ಚೆನ್ನಾಗ್ ಆಡ್ತಾನೆ ಇದ್ದಾನೆ ಅವ್ರಿಗೆ ಯಾವಾಗ್ಲೂ. ಮತ್ತೆ ಅಜರ್ ಆ ಹುಡುಗ ಇನ್ನೊಬ್ನ ಯಾರೋ ಬಂದ, ಅವ್ನ್ ಬಂದ್ಮೇಲೆ ಚೆನ್ನಾಗ್ ಆಡಿದ್ರು ಆಕ್ಚುಲಿ. ಆರ್ಮಿ ಪಮ್ ಅವ್ರನ್ನೆಲ್ಲ ಐ ಥಿಂಕ್ ಒಳ್ಳೆ ಗೇಮ್ ಇರ್ಲಿಲ್ಲ ಆರ್ಮಿ ಪಮ್ ಅದೆಲ್ಲ. ಐ ಥಿಂಕ್ ನೋವಾದೊಂದು ಅದು ಆಫ್ ಸೈಡ್ ಇರ್ಲಿಲ್ಲ, ಆಫ್ ಸೈಡ್ ಕೊಟ್ರು ಗೋಲು. ಅದೇ ಬಿಟ್ರೆ ನೋ ಎರಡು ಕಡೆಯಿಂದನೂ ಒಂದ್ ಸ್ವಲ್ಪ ಇಂಜುರೀಸ್ ಇದ್ದು. ಆ ತರ ಕಮ್ ಬ್ಯಾಕ್ ಮಾಡ್ಕೊಂಡು ಬರ್ತಾ ಇರೋ ಟೀಮು. ನಾವು ಹೈದರಾಬಾದ್ ಅಂತ ಟೀಮ್ ಅಲ್ಲಿ ತಿರುಕಾಡಿ ಗೆದ್ದಿದ್ದೇವೆ. ಸೊ ಇವೆರಡು ಸಿಚುವೇಶನ್ ಹಿಡ್ಕೊಂಡ್ರೆ ಅದು ಹೆಂಗ್ ಅನಿಸ್ತಾ ಇದೆ? ವಾಟ್ ಈಸ್ ಫೀಲಿಂಗ್ ಹೆಂಗಿದೆ ಶನಿವಾರಕ್ಕೆ? ಫಾರ್ ದ ಫಸ್ಟ್ ಟೈಮ್ ನಂಗೆ ಸ್ವಲ್ಪ ಭಯ ಆಗ್ತಿದೆ. ನಂಗೆ ಯಾವಾಗ ಕಾನ್ಫಿಡೆನ್ಸ್ ಇತ್ತು ಮೊದಲೆಲ್ಲ, ಲೈಕ್ ಕಂಟಿನ್ಯೂ ಆಗಿ ಬಂದ್ರೆ ನಾವು ಈಸಿಯಾಗಿ ಗೆಲ್ತೀವಿ ಅಂತ. ಬಟ್ ನಾವು ಆಡ್ತಿರೋ ರೀತಿ ಅಂಡ್ ಅವ್ರು ಆಡ್ತಿರೋ ರೀತಿ ನೋಡಿದ್ರೆ, ಅದು ಅವ್ರ ಲಾಸ್ಟ್ ಮ್ಯಾಚ್ ನೋಡಿ ನಂಗೆ ಸ್ವಲ್ಪ ನೆಗೆಟಿವ್ ಫೀಲಿಂಗ್ ಇದೆ. ಬಟ್ ಹೋಪ್ಫುಲಿ ನಂಗೆ ಸೇಮ್ ಇದಕ್ಕೆ ಫಿಕ್ಸ್ ಅಂದ್ರೆ ಕೆಜೆಯ ಬರ್ಬೇಕು ಮಿಡ್ಫೀಲ್ಡ್ ಅಲ್ಲಿ, ಅಲೆಕ್ಸ್ ಆಸ್ ಒಂದು ಸೆಂಟರ್ ಬ್ಯಾಕ್ ಬಂದ್ರೆ ಫುಲ್ ಸಾರ್ಟೆಡ್ ಆಗುತ್ತೆ. ನಂಗೆ ಅವರಿಬ್ರು ಸ್ಟಾರ್ಟ್ ಮಾಡಿದ್ರೆ ಐ ವಿಲ್ ಬಿ ಹ್ಯಾಪಿ. ಸೂಪರ್ ಸೂಪರ್ ಸೂಪರ್. ನನಗೆಲ್ಲೋ ಒಂದು ಗ್ಲಿಮ್ಮರ್ ಆಫ್ ಹೋಪ್. ಐ ಥಿಂಕ್ ಫನೈ ವಿಲ್ ಹ್ಯಾವ್ ಅ ಗುಡ್ ಗೇಮ್ ಇದ್ರೆ. ಏನೋ ಫನೈ ಇಸ್ ಏನದ ಬ್ಲೂ ಅವನು, ಉಡ್ತಾ ಬ್ಲೂ ಅವನು ಆತರ. ಸೊ ಫನೈ ಇದ್ರೆ ಫನ್ ಇದ್ರೆ ಫನ್ನೇ. ಓಕೆ, ಶಿವ ಬಗ್ಗೆ ಮಾತಾಡಿದ್ವಿ. ಇದು ಮುಂದಿನ ಟಾಪಿಕ್ ಹೋಗಕ್ಕಿಂತ ಮುಂಚೆ ಶಿವ ಬಗ್ಗೆ ಒಂದ್ ಹೇಳಿ ಆಮೇಲೆ ಎಷ್ಟು ಹೋಗ್ತೀನಿ ನಾನು ಕೇರಳ ಗೇಮ್ ಬಗ್ಗೆ. ಶಿವ ಬಗ್ಗೆ ಮಾತಾಡಿದ್ವಿ. ಶಿವ ಆಕ್ಚುಲಿ ಸಬ್ಸ್ಟಿಟ್ಯೂಟ್ ಆದ್ರು. ಅವ್ರು ಸಬ್ಸ್ಟಿಟ್ಯೂಟ್ ಆಗಕ್ಕಿಂತ ಮುಂಚೆ ಸುನಿಲ್ ಚೆನ್ನಾಗಿ ಆಡ್ತಾ ಇರ್ಲಿಲ್ಲ. ದೇರ್ ಆರ್ ಲಾಟ್ ಆಫ್ ಬ್ಯಾಂಟರ್ಸ್. ಈ ಮ್ಯಾಚ್ ಅಲ್ಲಿ ತುಂಬಾ ಬ್ಯಾಂಟರ್ಸ್ ಇದ್ವು ಹೈದರಾಬಾದ್ ಗೇಮ್ಗೆ. ಪ್ಲೇಯರ್ಸ್ ಗೆ ತುಂಬಾ ಬ್ಯಾಂಟರ್ ಮಾಡಿದ್ವಿ ನಾವೇ. ಮತ್ತೆ ತುಂಬಾ ಕೋಪನ ಆಗಿದ್ರು ತುಂಬಾ ಫ್ಯಾನ್ಸ್. ಆತರ ಆಡ್ತಾ ಇದ್ವಿ. ಅದಾದ್ಮೇಲೆ ಶಿವಾಗ ಆಕ್ಚುಲಿ ಶೌಟ್ ಔಟ್ ಮಾಡಕ್ ಸ್ಟಾರ್ಟ್ ಆದ್ವಿ. ಅದಾದ್ಮೇಲೆ ನಾವು ಸುನಿಲ್ ಸೇತ್ರಿದ ಒಂದು ಚಾಂಟ್ ಇದೆ ಅಲ್ಲ, ಸೊ ಆ ಚಾಂಟ್ ನ ಶಿವಾಗ ಮಾಡಿದ್ವಿ. ಸೊ ಐ ಥಿಂಕ್ ಸ್ವಲ್ಪ ಫೈರ್ ಆಗಿರ್ಬೇಕು ಸುನಿಲ್ಗೆ, ಆಗಿರುತ್ತೆ ಅನ್ಕೋತೀನಿ. ಯಾಕಂದ್ರೆ ಸುನಿಲ್ ಅದೇ ತರ ಪ್ಲೇಯರ್, ಅವ್ನ್ ಫೈರ್ ತೊಗೊಳವನೆ. ಶಿವ ಬಂದ್ಮೇಲೆ ಶಿವ ಗೋಲ್ ಸ್ಕೋರ್ ಮಾಡಿದ್ರು, ವಿನ್ ಆದ್ವಿ. ಆದ್ಮೇಲೆ ಶಿವ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ಅಲ್ಲಿ ಅದೇ ಹೇಳ್ದ, ನಾನು ಇನ್ನೂ ಬರೋಕಿನ ಮುಂಚೆನೆ ನನಗೆ ಫ್ಯಾನ್ಸ್ ಬಂದು ಕರಿತಾ ಇದ್ರು, ನಂಗೆ ಅದು ತುಂಬಾ ಕಾನ್ಫಿಡೆನ್ಸ್ ಕೊಡ್ತು ತುಂಬಾ. ಸೊ ಅಗೇನ್ ನಾವು ಇಂಪ್ಯಾಕ್ಟ್ಫುಲ್ ಅದೀವಿ, ಕಂಟಿನ್ಯೂದಲ್ಲಿ ನಾವು ಡಿಫ್ರೆಂಟ್ ಆಗಿ ಇರ್ತೀವಿ. ಶಿವ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತ ಹೇಳ್ತಾ, ಶಿವಾಗೆ ನೆಕ್ಸ್ಟ್ ಗೇಮು ಒಂದು ಚಾಂಟ್ ಮಾಡೋಣ. ಅದು ಟ್ವೀಟ್ ಮಾಡಿದ್ದು, ಬಾರಿಸು ಗೋಲು ಡಿಮ್ಡಿನವ BFC ಹೃದಯ ಶಿವ. ಅದು ಒಂದ್ಸರಿ ಬಾರಿಸ ಕನ್ನಡ ಡಿಮ್ಡಿಮೋ BFC ಹೃದಯ ಶಿವ ಅಂತ ಬ್ಯಾನರ್ ಕೂಡ ಮಾಡಿದ್ರು ವೆಸ್ಟ್ ಬ್ಲಾಕ್ ಅಲ್ಲಿ. ಅದನ್ನೇ ನೆಕ್ಸ್ಟ್ ಗೇಮ್ ಅಲ್ಲಿ ನಾವು ಮಾಡ್ತೀವಿ, ಫಾಲೋ ಮಾಡಿ, ನೆನ್ಪಿಟ್ಕೊಳ್ಳಿ. ಏನ ಬಾರಿಸು ಗೋಲನ್ನು ಡಿಮ್ಡಿಮೋವ BFC ಹೃದಯ ಶಿವ. ಹಾ, ಇನ್ನೊಂದು ಚೀಕಿ ಇದೆ ಮಂಜು ಹೇಳಿದ್ದು, ಅದು ಡಿಸ್ಕಸ್ ಮಾಡ್ಬೋದು ಇಲ್ಬೋದು? ಬೇಡ 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 ಬೇಡವಾ? ಬೇಡ ಬೇಡ, ಮತ್ತೆ ಬಡಿತಾರೆ. ಅದು ಓಕೆ. ಸೊ ಯಶ್, ನಾನು ನಿನಗ್ ಬರ್ತೀನಿ. ಏನ್ ಅನಿಸ್ತಾ ಇದೆ ಕೇರಳ ಬ್ಲಾಸ್ಟರ್ಸ್ ವರ್ಸಸ್ BFC ವರ್ಸಸ್ ಕೇರಳ ಬ್ಲಾಸ್ಟರ್ಸ್ ಕಂಠೀರವ, March 2nd ಸಾಟರ್ಡೆ 7:30. ಮ್ಯಾಚ್ ಸ್ಟಾರ್ಟ್ಸ್ ಅಟ್ 5 ಆಯ್ತಾ? ಓಕೆ ಮ್ಯಾಚ್ ಸ್ಟಾರ್ಟ್ಸ್ ಅಟ್ 5. ಮ್ಯಾಚ್ ಕಿಕ್ ಆಫ್ at 7:30. You have to be there at 5. ಓಕೆ, ನಿಮ್ಗೆಲ್ಲ 5 o'clock ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ನನ್ಗೆ 10 o'clock ಸ್ಟಾರ್ಟ್ ಆಗಿರುತ್ತೆ, ಮಾರ್ನಿಂಗ್ ಟ್ರಾವೆಲ್ ಮಾಡಬೇಕು. ಓಕೆ ಬಾಯ್, ಓಕೆ. ಏನ್ ಅನಿಸ್ತಾ ಇದೆ ಬಿಗ್ ಗೇಮ್? ನೀವ್ ಹೇಳಿದಾಗೆ ಬಿಗ್ ಗೇಮ್ ಖಂಡಿತ ಹೌದು. ಬಿಕಾಸ್ ಯಾಕೆ ಅಂದ್ರೆ ಅವ್ರ ಟೀಮ್ ಕಮ್ ಬ್ಯಾಕ್ ಮಾಡಿರೋದು ಆ ತರ ಮಾಡಿದ್ದಾರೆ ಲಾಸ್ಟ್ ಗೇಮು. ಅದರಿಂದ ಮೋಟಿವೇಟ್ ಆಗಿ ಇವಾಗಲೇ ಟ್ವಿಟರ್ಸ್ ಅಲ್ಲಿ ತುಂಬಾ ಜನ ಪೋಸ್ಟ್ ಗಳು ಕೂಡ ಹಾಕ್ತಿದ್ದಾರೆ, ಲೆಟ್ಸ್ ಫ್ಲಡ್ ಟು ಕಂಠೀರವ ಅಂತ. ಸೊ ಅವ್ರು ನೋ ಮ್ಯಾಟರ್ ವಾಟ್ ಅವ್ರು ಬಂದೇ ಬರ್ತಾರೆ, ಅದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ. ಬಟ್ ನಾವು ಅದಕ್ಕೆ ಪರ್ಫೆಕ್ಟ್ ರಿಪ್ಲೈ ಕೊಡ್ಬೇಕು. ಯಾವ ತರ ಅಂದ್ರೆ ಲಾಸ್ಟ್ ಟೈಮ್ ಕೊಟ್ಟಿದ್ವಲ್ಲ ಅದಕ್ಕಿಂತ ದೊಡ್ಡದಾಗಿ ಕೊಡ್ಬೇಕು ಈ ಸತಿ, ಅಷ್ಟೇ ಹೋಪ್ಫುಲ್ ಮಾಡ್ತಿದ್ದೀನಿ. ನನಗೆ ನನ್ನ ಟೀಮ್ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಆಡ್ಬೇಕು. ಸುಮ್ನೆ ಹುಚ್ಚುಚ್ಚಾಗಿ ಎಲ್ಲ ಬಾಲ್ ಇಂದ ಓಡೋದಾಗ್ಲಿ, ಇಲ್ಲಾಂದ್ರೆ ಅನ್ನೆಸೆಸರಿ ಫೌಲ್ಸ್ ಆಗ್ಲಿ, ಅದೆಲ್ಲ ಮಾಡೋದ್ ನಂಗೆ ಇಷ್ಟ ಇಲ್ಲ. ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಆಡ್ಬೇಕು. ಅವ್ರು ಇವನ್ ಗೋವಾ ಫಾರ್ ದಟ್ ಮ್ಯಾಟರ್ ಹಾಗೆ ಎಕ್ಸಾಕ್ಟ್ಲಿ ಸೆಕೆಂಡ್ ಹಾಫ್ ಫುಲ್ ಓಪನ್ ಅಪ್. ಐ ಥಿಂಕ್
ವಿಂಗ್ ಅಲ್ಲಿ ಯಾರು ಆಡ್ತಾ ಇದ್ರು? ಅವನೇನಾ ಕ್ಯಾಪ್ಟನ್? ಲಿಥುವೇನಿಯಾ ಕ್ಯಾಪ್ಟನ್ ವಿಂಗ್ ಅಲ್ಲಿ ಆಡ್ತಿದ್ನಾ? ಒಡಾಯಿ ಅಲ್ಲ, ಇವ್ರಿಗೆ ಕೇರಳಗೆ ಅವ್ರು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸೆಕೆಂಡ್ ಹಾಫ್ ಅಲ್ಲಿ. ಸಬ್ಸ್ಟಿಟ್ಯೂಷನ್ ಆದಾಗ ಜಸ್ಟ್ ಏನಿಲ್ಲ, ವಿಂಗ್ಸ್ ನ ಅವರು ಸ್ಪ್ರೆಡ್ ಮಾಡಿದ್ರು, ಹೋಯ್ತು ಗೋವಾ. ಹೌದು. ಉದಾಂತ ಒಳ್ಳೆ ಟ್ರ್ಯಾಕ್ ಬ್ಯಾಕ್ ಮಾಡ್ತಿದ್ದ, ಉದಾಂತ ಸಖತ್ ಟ್ರ್ಯಾಕ್ ಬ್ಯಾಕ್ ಮಾಡಿದ ನಿನ್ನೆ ಎಲ್ಲ. ಅಂದ್ರು ಅಬ್ಸಲ್ಯೂಟ್ ವೇಸ್ಟ್ ತರ ಆಡಿದ್ರು ಗೋವಾ. ಸೆಕೆಂಡ್ ಹಾಫ್ ಅಷ್ಟು ಇತ್ತು ಅವ್ರದ್ದು. ಏನಾಯ್ತು ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ದು ಅರ್ಜಿ ಆಗ್ಲಿ, ಇಲ್ಲಾಂದ್ರೆ ಜೈಗುಪ್ತಾ ಫಾರ್ ದಟ್ ಮ್ಯಾಟರ್ ಓಕೆ, ಬಟ್ ಆ ಕಡೆ ಸೈಡ್ ಸಲ್ಟನ್ ಆಗ್ಲಿ ಇಲ್ಲಾಂದ್ರೆ ಒಡೈ ಆಗ್ಲಿ, ಅವ್ರದ್ದು ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಪೇಸ್ಗೆ ಇವ್ರದ್ದು ತಡಿಯಕ್ ಆಗ್ಲಿಲ್ಲ, ಬಿಕಾಸ್ ಅಷ್ಟು ಹತ್ರ. ರಾಹುಲ್ ಕೆಪಿ ನಾನು ಅದೇ ಅನ್ಕೊಂತಿದ್ದೀನಿ, ರೋಷನ್ ಅಂಡ್ ಪೂಜಾರಿ ಅಲ್ಲ, ದೇ ಕ್ಯಾನ್ ಮ್ಯಾನೇಜ್ ಅಂತ ಪೇಸ್ ಎಲ್ಲ. ಬಟ್ ಅವ್ರದ್ದು ಇನ್ನೊಂದು ಏನ್ ಅಡಿಷನ್ ಆಗಿದೆ ಅಂದ್ರೆ ಇವಾಗ ಜಿಕ್ಸನ್ ಬಂದಿದ್ದಾರೆ ಮಿಡ್ ಫೀಲ್ಡ್ ಅಲ್ಲಿ. ಅವ್ರದ್ದು ಸಿಡಿಎಂ ಆಗಿ ತುಂಬಾ ಓಕೆ ಇದೆ, ಮತ್ತೆ ಅವ್ರ ಕಡೆ ವಿಭಿನ್ ಅಂತ ಮತ್ತೆ ಅಜರ್ ಅಂತ ಇಬ್ರು ಇದ್ದಾರೆ. ಅವರು ವಿಭಿನ್ ಏನೋ ನನಗೆ ಇಷ್ಟ, ನಿನ್ನೆ ತುಂಬಾ ಆವರೇಜ್ ಗೇಮ್ ಇತ್ತು ಒಂದು ಅನಿಸ್ತು ವಿಭಿನ್. ಬಟ್ ಅಜರ್ ಬಂದ್ಮೇಲೆ ಒಳ್ಳೆ ಇಂಪ್ಯಾಕ್ಟ್ ಇತ್ತು, ಚೆನ್ನಾಗ್ ಆಡ್ದ ಅಜರ್, ಚೆನ್ನಾಗ್ ಆಡ್ದ. ಅವ್ರ ಕಡೆ ಡೈಸುಕೆ ಕೂಡ ಚೆನ್ನಾಗಿ ಆಡ್ತಿದ್ದಾನೆ. ಅದೇ ಹೇಳ್ತೀನಲ್ಲ, ಐ ಥಿಂಕ್ ಏನಂದ್ರೆ ನಮ್ದು ಅದೇ ನಾನು ಹೇಳ್ತೀನಿ, ನಾವು ಹ್ಯಾಂಡಿಕ್ಯಾಪ್ ಎಲ್ಲ ಆಗಿರೋದಂದ್ರೆ ನಮ್ಮ ಫಾರಿನರ್ಸ್ ಅಲ್ಲಿ ನಮ್ಗೆ ಆತರ ಕ್ವಾಲಿಟಿ ಪ್ಲೇ ಮೇಕರ್ ಅಥವಾ ಕ್ವಾಲಿಟಿ ಔಟ್ಪುಟ್ ಕೊಡೋರು ಸಿಗ್ತಾ ಇಲ್ಲ. ದ್ರಾಸ್ ಬಂದಿದ್ದಾರೆ, ಬಟ್ ದ್ರಾಸ್ ಇನ್ನೂ ಅಕಾಮಡೇಟ್ ಆಗ್ತಿದ್ದಾರೆ ಇನ್ನೂ ಅನಿಸ್ತಾ ಇದೆ. ಇಯರ್ ಅಂಡ್ ದೇರ್ ಸ್ವಲ್ಪ ಅವ್ರದ್ದು ಇಯರ್ ಅಂಡ್ ದೇರ್ ಅದೇ ಅಲ್ಲೆಲ್ಲೇ ಸ್ವಲ್ಪ ಒಳ್ಳೊಳ್ಳೆ ಗ್ಲಿಮ್ಸಸ್ ಕಾಣುತ್ತೆ. ಅಂದ್ರೆ ನಂಬರ್ 10 ರೋಲ್ಸ್ ಏನೇನು ಮಾಡಿರ್ತಾರಲ್ಲ ಅವರು ಅಲ್ಲಿ ಬೆಟರ್ ಇದ್ದಾರೆ. ಬಟ್ ಅಗೇನ್ ಈಸ್ ನಾಟ್ ಔಟ್ ಅಂಡ್ ಔಟ್ ಸ್ಟ್ರೈಕರ್, ಹಿಟ್ ಮ್ಯಾನ್ ಅಲ್ಲ. ನಮಗೆ ಹಿಟ್ ಮ್ಯಾನ್ ಅಲ್ವಾ, ವಿ ವಾಂಟ್ ಹಿಟ್ ಮ್ಯಾನ್. ಎಲ್ಲಿದ್ದಾನೆ ಹಿಟ್ ಮ್ಯಾನ್? ಅವಾಗ ಇದ್ದು ಬಾಸ್ ಮ್ಯಾನ್ ದುಡ್ಡಿಲ್ಲ ಅಂತ ಕಳಿಸ್ಬಿಟ್ವಿ ನಾವು. ನನಗೆ ದುಡ್ಡಿಲ್ಲ ಅಂತ ಕಳಿಸಿ ಎಷ್ಟ್ ಜನ ಕರ್ತಿದ್ವು ಏನೋ. ಇರ್ಲಿ ಅದೇ ಮತ್ತೆ ಅದಕ್ಕೆ ಬರುತ್ತೆ ಕ್ವಶನ್. ನಮ್ದು ಸ್ಕೌಟಿಂಗ್ ಎಲ್ಲಿದೆ? ಔಟ್ಸೈಡ್ ಇಂಡಿಯಾ ಸ್ಕೌಟಿಂಗ್ ಏನ್ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ, ಯಾಕೆ ಅದಷ್ಟು ಫೇಲ್ಯೂರ್ ಆಗ್ತದೆ ಪ್ರತಿ ಸರಿ ಅನ್ನೋದು. ಓಕೆ, ಸೊ ಇದು ಬಿಗ್ ಗೇಮು ಕೇರಳ ಮೇಲೆ, ತುಂಬಾ ಇಂಪಾರ್ಟೆಂಟ್ ಗೇಮು. ಮಡಿವಾಳದಲ್ಲಿ ಇರುವಂತ ಎಲ್ಲಾ ಮಲಯಾಳಿಗಳು ಬರ್ತಾರ. ಸೊ ದಯವಿಟ್ಟು ನೀವು ಬಸವೇಶ್ವರ ನಗರ, ನಾಗರಬಾವಿ, ಕಲಾಸಿಪಾಳ್ಯ, ಮೆಜೆಸ್ಟಿಕ್, ಸುಂಕದಕಟ್ಟೆ, ಯಲಹಂಕ, ಜಯನಗರ, JP ನಗರ, HSR ಲೇಔಟ್, BTM, ಮಡಿವಾಳಕ್ಕೆ ಹೋಗಲ್ಲ ನಾನು. ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಕನ್ನಡಿಗರು ಬಂದ್ರಪ್ಪ ನೀವು. ನೋಡೋಣ, ಚೆನ್ನಾಗಿರುತ್ತೆ. ನೋಡ್ಬೇಕು ಅಂದ್ರೆ ಬೆಂಗಳೂರು ಅಟ್ಮಾಸ್ಫಿಯರ್ ನೋಡ್ಬೇಕು ಅಂದ್ರೆ ಈ ಗೇಮ್ ಬರ್ಬೇಕು. ಬರೀ ಬೆಂಗಳೂರು ಮಾತ್ರ ಅಲ್ಲ, ಬೀದರ್, ಬಿಜಾಪುರ, ವಿಜಯನಗರ, ಕರಾವಳಿ ಎಲ್ಲಾ ಕಡೆಯಿಂದ ಎಲ್ಲ ಕಡೆಯಿಂದ ಕರ್ನಾಟಕ. ನಮ್ಮೂರ ಹೆಸರು ಹೇಳ್ಬಿಡಲಿ, ಕೊಪ್ಪಳ ಅಲ್ಲ. ಬನ್ರಪ್ಪ, ಎಲ್ರು ಬನ್ರಿ. ಅದೇ ಅವರು ಒಳ್ಳೆ ಸಪೋರ್ಟಿಂಗ್ ಬರ್ತಾರೆ. ನಾವು ತೋರಿಸ್ಬೇಕು, ನಾವು ಬರೀ ಕ್ರಿಕೆಟ್ ಅಭಿಮಾನಿಗಳಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಲವರ್ಸ್ ಇದೀವಿ ನಾವು. ಗೊತ್ತಿರ್ಬೇಕು. ಅದೇ ಅದಕ್ಕೆ ಹೇಳ್ದು, ಗೆದ್ರೆ 3 ಪಾಯಿಂಟ್ ಇಲ್ಲ 3 ಹೊಡ್ತಾ ಬನ್ನಿ. ಇನ್ನೊಂದು ಪಾಯಿಂಟ್, RCB ವುಮೆನ್ಸ್ ಗೇಮ್ ಇದೆ ಅವತ್ತು ಚಿನ್ನಸ್ವಾಮಿಲಿ, ಲಾಸ್ಟ್ ಗೇಮ್. ಕ್ರೇಜಿ ನೋಡಿ, ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ಸೊ ಪೊಲೀಸರಿಗೆ ಕಷ್ಟ ಆಗುತ್ತೆ ಸ್ವಲ್ಪ. ಈ ಪರ್ಸನಲ್ ವೆಹಿಕಲ್ಸ್ ತರಬೇಡಿ ಅಂತ ಹೇಳ್ತೀನಿ ನಾನು, ಮೈ ಪರ್ಸನಲ್ ಒಪಿನಿಯನ್. ನೋಡೋಣ ಏನಾಗುತ್ತೆ. ಓಕೆ, ಬೆಂಗಳೂರಲ್ಲಿರುವಂತ ಟಿಕೆಟ್ ಪ್ರೈಸಿಂಗು ಎಲ್ಲದಕ್ಕಿಂತ ಜಾಸ್ತಿ ಇದೆ. ನಮಗೆ ತುಂಬಾ ಏನಂತಾರೆ ಅದಕ್ಕೆ, ನಮ್ಮ ಓನರ್ಸ್ ಎಲ್ಲ ಗ್ರೀಡಿ ಆಗಿದ್ದಾರೆ ಅಂತ ಆತರ ಎಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಸುಮ್ನೆ ನಾನು ಲಿಸ್ಟ್ ಕೊಡ್ತೀನಿ ಫಸ್ಟ್, ಆಮೇಲೆ ನಾನು ನಿಮ್ಮ ಒಪಿನಿಯನ್ ತಗೊಳ್ತೀನಿ ಅದ್ರ ಬಗ್ಗೆ. ಪ್ರೆಸೆಂಟ್ಲಿ ಕಂಠೀರವದಲ್ಲಿ ಹೋಮ್ ಫ್ಯಾನ್ಸ್ ಇರುವಂತ ಸ್ಟ್ಯಾಂಡ್ ಬಗ್ಗೆ. ಓಕೆ, ಸೊ ಹೈಯೆಸ್ಟ್ ಬಂದು ವೆಸ್ಟ್ ಬ್ಲಾಕ್ಗೆ 850 ರೂಪಾಯಿ ಇದೆ. ಓಕೆ, ಅದಾದ್ಮೇಲೆ ಬಂದು ಈಸ್ಟ್ ಅಪ್ಪರ್, ಅಂದ್ರೆ ಅದರ ಡೆಡ್ ಅಪೋಸಿಟ್ ಇರೋದು, ಅದು ಬಂದು 500 ಇದೆ. ಅದಾದ್ಮೇಲೆ ಬಂದು ಈಸ್ಟ್ ಲೋವರ್, ಅದರ ಕೆಳಗಡೆ ಇರೋದು, ಅದು ಬಂದು 400 ಇದೆ. ಅದಾದ್ಮೇಲೆ ಬಂದು ನಾರ್ತ್ ಅಪ್ಪರ್ 200 ಇದೆ. ಸೊ ಒಂದ್ ಸೀಸನ್ಗೆ ಮುಂದಿನ ವರ್ಷ, ಈ ವರ್ಷದ ಬಿಟ್ಬಿಡೋಣ, ಈ ವರ್ಷ ಏನು ಚೇಂಜ್ ಮಾಡಲ್ಲ ಅವ್ರು. ಒಂದ್ ಸೀಸನ್ಗೆ ಮುಂದಿನ ವರ್ಷ ನಾರ್ತ್ ಅಪ್ಪರ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ನೀವು 2400 ರೂಪಾಯಿನ BFCಗಂತ ಎತ್ತಿಡ್ಬೇಕಾಗುತ್ತೆ. 12 ಗೇಮ್ ಇರ್ತಾವೆ. ಓಕೆ, ಆ ತರ ನೋಡಿದ್ರೆ 4800 ಲೋವರ್ ಈಸ್ಟ್ ಲೋವರ್ಗೆ, 6000 ಈಸ್ಟ್ ಅಪ್ಪರ್ಗೆ,
10,200 ವೆಸ್ಟ್ ಬ್ಲಾಕ್ಗೆ. ಓಕೆ, ಸೊ ಕ್ವಶನ್ ಅಗೇನ್ ಇದೇ ಬರುತ್ತೆ, ಇಂಡಿಯಾದಲ್ಲಿ ಕ್ರಿಕೆಟ್ ಎಷ್ಟು ಇಂಪಾರ್ಟೆಂಟ್ ಸ್ಪೋರ್ಟ್, ಮತ್ತೆ ನೆಕ್ಸ್ಟ್ ಇಯರ್ ನಾವು ಪ್ಯಾರಲಲ್ಲಿ IPL ಜೊತೆ ನಡೀತಿರುತ್ತೆ ಗೇಮ್. ಸೊ ಇದು ಎಲ್ಲ ನಡೀತಿರ್ಬೇಕಾದ್ರೆ ಈ ತರ ಸಿಟಿಯಲ್ಲಿ ಎಂಟರ್ಟೈನ್ಮೆಂಟ್ಗೆ ಬರೀ ಫುಟ್ಬಾಲ್ ಅಷ್ಟೇ ಅಲ್ಲ, ಬೇರೆನೂ ಇದೆ. ಈ ತರ ಎಲ್ಲ ಇರ್ಬೇಕಾದ್ರೆ ನೀನು 12 ಗೇಮ್ ತೋರಿಸ್ಲಿಕ್ಕೆ 10,200 ಕೇಳ್ತಿದ್ಯಾ ಅಂದ್ರೆ ಈಸ್ ಇಟ್ ಅಫೋರ್ಡೆಬಲ್? ಸಿಂಪಲ್ ಕ್ವಶನ್. ಅದನ್ನ ನೋಡ್ಬೋದಾ ಒಬ್ನು? 10,000 ಕೊಟ್ಟು ನೀನ್ ಇಡೀ ಸೀಸನ್ ನೋಡ್ಬೋದಾ? ಅಂದ್ರೆ 12 ಗೇಮ್ ಬರ್ತಾನಂದ್ರೆ ಅವ್ನು 10,000 ಕೊಡೋಕ್ ವರ್ತಾ? ಅದೇ ಕ್ವಶನ್ ಮಾಡ್ಕೋಬೇಕ. ಆ ಕ್ವಶನ್ ನಾನ್ ಮತ್ತೆ ಎಷ್ಟ್ ನಿನಗ್ ಬರ್ತೀನಿ, ನಿಂಗೇನ್ ಅನ್ಸುತ್ತೆ? ನಾವು ಬೆನಿಫಿಟ್ ಆಫ್ ಡೌಟ್ ಏನ್ ಕೊಡ್ಬೇಕಂದ್ರೆ, ನಾರ್ತ್ ಅಪ್ಪರ್ ಅಲ್ಲಿ 200 ರೂಪಾಯಿ ದುಡ್ಡು ಇರೋದು, ಬಟ್ ಅದು ಸ್ಟ್ಯಾಂಡ್ ಫಿಲ್ ಆಗ್ತಿಲ್ಲ ಅಂತ. ಅದು ಕೂಡ ಒಂದು ಕರೆಕ್ಟ್ ಆಗಿ ಹೇಳ್ಬೇಕಾಗಿರೋದು. ಅಂದ್ರೆ ನೋಡ್ತೀನಿ ಅನ್ನೋರು ಅಲ್ಲಿ ಕೂತ್ಕೊಂಡು ನೋಡ್ಬೋದಲ್ಲ ಅಂತ. ಬಟ್ ಅಗೇನ್ ನಾರ್ತ್ ಅಪ್ಪರ್ ಈಸ್ ದ ಏನದು ಈ ಲೋವರ್ ಬಿಟ್ರೆ ನಾರ್ತ್ ಅಪ್ಪರ್ ಸ್ವಲ್ಪ ಕಷ್ಟ, ಅಂದ್ರೆ ಅಷ್ಟ್ ಚೆನ್ನಾಗಿಲ್ಲ, ವ್ಯೂ ಕಾಣಲ್ಲ, ತುಂಬಾ ಕಷ್ಟ ಆಗುತ್ತೆ. ವ್ಯೂ ಚೆನ್ನಾಗಿಲ್ಲ, ತುಂಬಾ ಕಷ್ಟ ಆಗುತ್ತೆ ಫಾಲೋ ಮಾಡಕ್ಕೆ ಫುಟ್ಬಾಲ್ ನ. ಮತ್ತೆ ನಾವು ಬ್ರ್ಯಾಂಡ್ ಮಾಡಿ ಹಾಕ್ಬಿಟ್ಟಿದೀವಿ ವೆಸ್ಟ್ ಬ್ಲಾಕ್ ಅಂತ. ಸೊ ಯಾರಾದ್ರೂ ಹೊಸಬ್ರು ಬರ್ಬೇಕಂದ್ರೆ ಅವ್ರು ವೆಸ್ಟ್ ಬ್ಲಾಕ್ಗೆ ಬರ್ಬೇಕು ಅಂತ ಅನ್ಕೋತಾರೆ. ಸೊ ಹೊಸಬ್ರು ಬರೋರು, ಫಸ್ಟ್ ಟೈಮ್ ಬರೋರು 850 ಕೊಡಕ್ಕೆ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರ್ತಾರ ಅಂತ. ಮೊನ್ನೆ ಅದೇ ಆಯ್ತು, ಅಲ್ಲಿ ಪಕ್ಕದಲ್ಲಿ ಇದರಲ್ಲಿ ಚಿನ್ನಸ್ವಾಮಿಯಲ್ಲಿ WPL ನಡೀತಾ ಇತ್ತು, 200 ಇಂದ 300 400 ರೂಪಾಯಲ್ಲಿ ಇತ್ತು. ನೀ BFC ಬರ್ಬೇಕಂದ್ರೆ 800 ರೂಪಾಯಿ ಇತ್ತು, 850. ನಾವೊಂದು ನಮ್ಮ ಸುನಿಲ್ ಚೈತ್ರಿ ಒಂದು ವಿಡಿಯೋ ಮಾಡಿದ್ರು, ನಿಮ್ ಬಾಸ್ನ ಕರ್ಕೊಂಡ್ ಬನ್ನಿ ಅಂತ. ಕಾಂಟ್ರಾಡಿಕ್ಟಿಂಗ್ ಎಲ್ಲ ಕ್ವಶನ್ ಮಾಡ್ಕೋಬಹುದಲ್ಲ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಪ್ರೈಸಿಂಗ್ ವಿಷಯಕ್ಕೆ ಬಂದಾಗ ಆಲ್ವೇಸ್ ನಮ್ಗೆ ತುಂಬಾ ಹೈ ಪ್ರೈಸ್ ಇದೆ ಅಂತಾನೆ ಹೇಳ್ತೀನಿ. ಬಿಕಾಸ್ ಯಾಕಂದ್ರೆ ನಾನು ವೆಸ್ಟ್ ಬ್ಲಾಕ್ ನೋಡಿದಾಗ 500 ರೂಪಾಯಿ ಟಿಕೆಟ್ ಇಂದ ತಗೊಂಡಿದ್ದೀನಿ ನಾನು ವೆಸ್ಟ್ ಬ್ಲಾಕ್ ನ. ಇವಾಗ ಆಲ್ಮೋಸ್ಟ್ 850 ರುಪೀಸ್ ಬಂದಿದೆ. ಅದು ಲಾಸ್ಟ್ ಸೀಸನ್ ಕೂಡ 850 ಇತ್ತು, ಈ ಸೀಸನ್ ಕೂಡ 850 ಇದೆ. ಮುಂದಿನ ಸೀಸನ್ ಪಕ್ಕ 900 ಕ್ರಾಸ್ ಆಗೇ ಆಗುತ್ತೆ, ನೋ ಡೌಟ್ ಇನ್ ದಟ್. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅಟ್ಲೀಸ್ಟ್ ನಾರ್ತ್ ಬ್ಲಾಕ್ ನ ನೀವು ಆಗ್ಲಿಲ್ಲ ಅಂದ್ರೆ ಹಾಫ್ ಫಿಲ್ ಆದ್ರೂ ಮಾಡ್ಬೇಕು. ಬಿಕಾಸ್ ಯಾಕಂದ್ರೆ ಕಡಿಮೆ ಪ್ರೈಸ್ ಇದೆ, ವ್ಯೂ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ. ನಾನು ಲಾಸ್ಟ್ ಸೀಸನ್ ಆಲ್ಮೋಸ್ಟ್ ಒಂದು 5-6 ಗೇಮ್ಸ್ ನಾರ್ತ್ ಅಪ್ಪರ್ ಅಲ್ಲೇ ನೋಡಿದ್ದೀನಿ. ನಾನು ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ನಾನು ವೆಸ್ಟ್ ಬ್ಲಾಕ್ಗೆ. ಸೊ ನಾನು ನಾರ್ತ್ ಅಪ್ಪರ್ ಓಕೆ, ವ್ಯೂ ಇಸ್ ಓಕೆ, ಬಟ್ ಅಲ್ಲೂ ಒಂದು ಕ್ರೌಡ್ ಇತ್ತು ಲಾಸ್ಟ್ ಸೀಸನ್. ತಪ್ಪೆ ಬಾಯ್ಸ್ ಆಗ್ಲಿ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ಅಗೇನ್ ತಿರ್ಗಾ ಇದು ಏನ್ ಬರುತ್ತೆ, ಪರ್ಫಾರ್ಮೆನ್ಸ್ ಮೇಲೆ ಬರುತ್ತೆ. ಲಾಸ್ಟ್ ಸೀಸನ್ ಚೆನ್ನಾಗಿ ಆಡ್ತಿದ್ದಾಗ ಎಲ್ಲಾರು ಬಂದ್ರು, ಅಲ್ಲೂ ಫಿಲ್ ಆಗ್ತಿತ್ತು, ನೋಡಿದೀವಿ ನಾವುನು. ಬಟ್ ನಾನು ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಸ್ಟ್ ಲೋಯರ್, ನಾನು ಈಸ್ಟ್ ಲೋಯರ್ ಆಲ್ಮೋಸ್ಟ್ 200 ರುಪೀಸ್ ಇಂದ ನೋಡಿದ್ದೀನಿ ಈಸ್ಟ್ ಲೋಯರ್ ನ. ಬಿಕಾಸ್ ಯಾಕಂದ್ರೆ 2017 ಅಲ್ಲಿ 200 ರುಪೀಸ್ ಇತ್ತು, ನಾನೇ ಕೊಟ್ಟು ತಗೊಂಡಿದ್ದೆ. ಇವನ್ 2018 ಅಲ್ಲಿ 300 ಆಯ್ತದು ಹಂಗೆ. ಸೊ ನೀವು ಏನ್ ಮಾಡ್ಬೇಕಂದ್ರೆ, ಅಟ್ಲೀಸ್ಟ್ ಒಂದು ಈಸ್ಟ್ ಎರಡಿದೆ, ಒಂದು ಪರಿ ಇದೆ, ಇನ್ನೊಂದು ನಾರ್ಮಲ್ ಈಸ್ಟ್ ಅಪ್ಪರ್ ಇದೆ. ಒಂದನಾದ್ರೂ ಒಂದು 500 ಇರೋದನ್ನ ಅಥವಾ 400 ಇರೋದನ್ನ 250 ಅಂತ ಬಿಟ್ರೆ ವಿ ಕ್ಯಾನ್ ಪುಲ್ ಸಮ್ ಕ್ರೌಡ್ ಅಂತ ಅನ್ಸುತ್ತೆ. ಆಮೇಲೆ ಮಾರ್ಕೆಟಿಂಗ್, ನಾವು ಯಾವ್ದೇ ತರ ಮಾರ್ಕೆಟಿಂಗ್ ಮುಂಚೆ ಮಾಡ್ತಿದ್ದಿದ್ ಮಾರ್ಕೆಟಿಂಗ್ ತರ ಇಲ್ವೇ ಇಲ್ಲ ಇವಾಗ. ನೀವು ಪ್ರೀ ಕೋವಿಡ್ ನೋಡಿದ್ರೆ ನಾವು ಎಲ್ಲ ಫಿಲಮ್ ಸ್ಟಾರ್ಸ್ ಹಾಕ್ಬಿಟ್ಟು ಇದನ್ ಮಾಡ್ತಿದ್ವಿ, ಟಿಕೆಟ್ ಸೇಲ್ಸ್ ಆಗ್ಲಿ, ಇಲ್ಲ ಅಂದ್ರೆ ಫಿಲಮ್ ಸ್ಟಾರ್ಸ್ ಅನ್ನು ಕರೆಸ್ತಿದ್ವಿ. ಬಟ್ ಈ ಸತಿ ಯಾವ್ದೇ ತರ ಏನು ನಡೀತಾ ಇಲ್ಲ. PR ಈ ಸತಿ ಬೇರೆ ತರ PR ನಡೀತಿದೆ. ಇದೆಲ್ಲ ಮಾಡ್ಬೇಕು ನೀವು. ಕ್ರೌಡ್ ಬರ್ಬೇಕು ಅಂದ್ರೆ ನೀವು ಕರ್ನಾಟಕಕ್ಕೆ ಏನ್ ಕರೆಕ್ಟ್ ಆಗುತ್ತೆ ಅದನ್ನ ಮಾಡ್ಬೇಕು. ಮೊನ್ನೆ ಪೊಯೆಟ್ರಿ ಅಂತ ಮಾಡಿದ್ರು. ನಾನು ಇದನ್ನ ರಾಂಗ್ ಅಂತ ಹೇಳ್ತಿಲ್ಲ, ಬಟ್ ಕರ್ನಾಟಕದಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಕನ್ನಡ ಪೊಯೆಟ್ಸ್ ಒಬ್ರುನಾದ್ರೂ ಕರೆಸ್ಬೇಕಿತ್ತು. ಇದು ಯಾವ ತರ ಪೊಯೆಟ್ರಿ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಏನಾಯ್ತು ಅಂದ್ರೆ, ಫುಟ್ಬಾಲ್ ಬಗ್ಗೆ ಪೊಯೆಟ್ ಬರೀತಿದ್ರು. ಸೊ ಓಕೆ, ಅಪ್ ಟು ಸಮ್ ಲಿಮಿಟ್ ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಅದಾದ್ಮೇಲೆ ಪೊಯೆಟ್ರಿ ಅಂತ ಇಟ್ಬಿಟ್ಟು ಯಾವ್ದೋ ಒಂದು ಇದ್ರ ಜೊತೆ ಏನಂತೀರಾ ನೀವು, ಟೀಮ್ ಜೊತೆ ಕೊಲಾಬ್ ಆಗ್ಬಿಟ್ಟು ಮಾಡೋದು, ಇದೆಲ್ಲ ಯೂಸ್ಫುಲ್ ಆಗಲ್ಲ. ನೈಸ್, ಓಕೆ, ಗುಡ್ ಒಪಿನಿಯನ್ಸ್ ಐ ಗೆಸ್. ಸೊ ಅದು ನಿಂಗೇನ್ ಅನ್ಸುತ್ತೆ, ಪ್ರೈಸ್ ಈಸ್ ಮೇನ್ ರೀಸನ್ ಅನ್ಸುತ್ತಾ ಡಿಪ್ ಆಫ್ ಅಟೆಂಡೆನ್ಸ್ ಗೆ? ತುಂಬಾ. ನಾನು ಇಲ್ಲಿ ಬೇರೆ ಕ್ಲಬ್ ಜೊತೆ ಕಂಪೇರ್ ಮಾಡೋಣ ಆಯ್ತು. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಕೇರಳ ಕಂಪೇರ್ ಮಾಡಿದ್ರೆ ಅವ್ರದ್ದು VIP ಟಿಕೆಟ್ಸ್ ಬಂದು 1,500 VIP ಟಿಕೆಟ್ಸ್. ಅದ್ಬಿಟ್ಟೆಲ್ಲ ನಾರ್ಮಲ್, ಅದ್ಬಿಟ್ಟೆಲ್ಲ ಇರೋ ರೇಂಜ್ ಅಂದ್ರೆ 179, 249, 199. ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? VIP 1,500 ಬಿಟ್ರೆ ಯಾವ್ದು VIP ಬಿಡಿ, ನಾರ್ಮಲ್ಗೆ ಸ್ಟಾರ್ಟ್ ಆಗೋದೇ 179 ಇಂದ, ಹೈಯೆಸ್ಟ್ ಅಂದ್ರೆ 249. ಸೊ ಎಷ್ಟು ಫಿಲ್ ಮಾಡ್ಬೋದು ನೀವು ಅಷ್ಟು ಆಡ್ಕೊಂಡು? ನೀವು ವೆಸ್ಟ್ ಬ್ಲಾಕ್ ಅಥವಾ ಈಸ್ಟ್ ಬ್ಲಾಕ್ ಅಲ್ಲಿ ನೀವು
500 500 ಬಿಟ್ರೆ ನೀವು ಅಟ್ಲೀಸ್ಟ್ 500 ಬಿಟ್ರೆ 500 ಇಂದ 200 ಟು 500 ರೇಂಜ್ ಮಾಡಿದ್ರೆ ಎಷ್ಟು ಜನ ಫಿಲ್ ಆಗ್ತಾರೆ ಆಯ್ತಾ. ನಾರ್ತ್ ಅಲ್ಲಿ ಎಷ್ಟು 200 ಇದೆ, ಅದೇ 200ಗೆ ನಿಮ್ಗೆ +50 ಹಾಕಿದ್ರೆ ಕೇರಳದಲ್ಲಿ ಅವು ಒಂದು ಇದು ಬರುತ್ತೆ, ಏನದು ಒಳ್ಳೆ ಸ್ಟ್ಯಾಂಡ್ ಅಲ್ಲಿರೋ ವ್ಯೂ ಸಿಗುತ್ತೆ. ಸೊ ನಮ್ ಕ್ಲಬ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ನಮ್ ತುಂಬಾ ಹೈಯೆಸ್ಟ್ ಪೇಯ್ಡ್ ಅನ್ಕೋತೀನಿ ನಮ್ ಕ್ಲಬ್ ಕಡೆ ಅಂದ್ರೆ BFC ಇಡೀ ISL ಅಲ್ಲಿ ನನ್ನ ಪ್ರಕಾರ. ಸೊ ವಿ ಆರ್ ದಿ highest, I think. Otherwise, ಗೋವಾನ ಅಲ್ಲ ಅನ್ಕೊಂತೀನಿ ನಾನು. ಗೋವಾನು ಇಲ್ಲ, ಕಂಪ್ಯಾರೇಟಿವ್ಲಿ ಕಡಿಮೆ ಆಗುತ್ತೆ. ತುಂಬಾ ಡಿಫ್ರೆನ್ಸ್ ಇದೆ. ಲೈಕ್ ನಿಜ. 50% ಅಂತೂ ಇದೆ ನಮ್ದು ವೆಸ್ಟ್ ಬ್ಲಾಕ್ಗೆ, ಮತ್ತೆ ಅವ್ರದ್ದು ಹೈಯೆಸ್ಟ್ ಬ್ಲಾಕ್ ಇರುತ್ತಲ್ಲ, ಅಂದ್ರೆ VIP ಬಿಟ್ಬಿಡಿ, ನಾನ್ VIP ಅವೆಲ್ಲ ಬಿಟ್ಬಿಟ್ರೆ ನಮ್ದು ಹೈಯೆಸ್ಟ್ ಅವ್ರದ್ದು ಹೈಯೆಸ್ಟ್ ಅಲ್ಲಿ ನೋಡಿದ್ರೆ ನಿಮ್ದು 50% ಡಿಫ್ರೆನ್ಸ್ ಇರುತ್ತೆ. ಸೊ ನಿಜಾನೇ. ಅದು ಎಲ್ರಿಗೂ ಅಫೋರ್ಡ್ ಮಾಡಕ್ಕಾಗಲ್ಲ. ಲೈಕ್ ತುಂಬಾ ಪ್ಯಾಷನೇಟ್ ಫುಟ್ಬಾಲ್ ಲವರ್ಸ್ ಅಂಡ್ ಯಾರ ಹತ್ರ ದುಡ್ಡಿದೆ ಅವರೆಲ್ಲ ಅಫೋರ್ಡ್ ಮಾಡ್ತಾರೆ. ಈಗ ನಾವು ಫುಟ್ಬಾಲ್ಗೆ ಅಂತಾನೆ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು, ಆ ತರ ಇರ್ತೀವಿ ನಾವೆಲ್ಲ, ಆಯ್ತಾ. ಸೊ ಅದೆಲ್ಲ ಇವ್ರು ಕನ್ಸಿಡರ್ ಮಾಡಬೇಕು. ರೆಗ್ಯುಲರ್ ಕ್ರೌಡ್ ಇಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ತಪ್ಪು ಮಾಡೋದು ಕೂಡ. ಹೌದು, ಬಟ್ ಆಲ್ಸೋ ನನ್ಗಿಲ್ಲಿ ಅವ್ರ ಪ್ರೈಸ್ ಜಾಸ್ತಿ ಮಾಡಿರೋ ರೀಸನ್ ಬಂದು ಇವರು ಬಾಡಿಗೆ ಕಟ್ಬೇಕಲ್ಲ, ರೆಂಟ್ ಫಾರ್ ಕಂಠೀರವ, ಅದು ಇರುತ್ತೆ ಅಂತ ನನ್ನೊಂದು ಒಪಿನಿಯನ್. ಲೈಕ್ ಅದನ್ನ ಇವ್ರೇನಾದ್ರು ಮಾಡಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಕಂಠೀರವ ಮೇ ಬಿ ಹೈಯೆಸ್ಟ್ ರೆಂಟ್ ಕಟ್ಟಿರೋದು ಇವ್ರೇ ಅನ್ಸುತ್ತೆ. ಈಗ ನಾವು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಈಗ ಒಡಿಶಾ ಎಲ್ಲ ತುಂಬಾ ಲೋವೆಸ್ಟ್ ರೆಂಟ್ ಕಟ್ತಿದ್ದಾರೆ. ಸೊ ಅವ್ರಿಗೆ ಫ್ರೀ ಕೊಟ್ಟಿದ್ದಾನೆ. ಸೊ ಆ ದುಡ್ಡನ್ನ, ಸ್ಟೇಡಿಯಂ ಕೊಡೋ ದುಡ್ಡನ್ನೆಲ್ಲ ಅವ್ನು ಬಂದ್ಬಿಟ್ಟು ಪ್ಲೇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾನೆ, ಕೋಚ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ. ಒಳ್ಳೆ ಪ್ಲೇಯರ್ಸ್ ಬಂದಿದ್ದಾರೆ, ಒಳ್ಳೆ ಕೋಚ್ ಬಂದಿದ್ದಾನೆ, ಅಂಡ್ ದೇ ಆರ್ ಪ್ಲೇಯಿಂಗ್ ಗುಡ್ ಅಲ್ವಾ. ಸೊ ಇದು ಬಟರ್ಫ್ಲೈ ಎಫೆಕ್ಟ್ ಅಂತಾರಲ್ಲ, ಆ ತರ ಇದು ಒಂದಕ್ಕೊಂದು ಹೆಂಗ್ ಲಿಂಕ್ ಆಗುತ್ತಲ್ಲ. ಸೊ ನೀವು ಕಂಟಿನ್ಯೂ ಆಗಿ ಜಾಸ್ತಿ ಬಾಡಿಗೆ ಕೊಡೋದ್ರಿಂದ ಕ್ಲಬ್ ಇಂಪ್ಯಾಕ್ಟ್ ಆಗ್ತದೆ, ಅಂಡ್ ಫುಟ್ಬಾಲ್ ಕಲ್ಚರ್ ಇಂಪ್ಯಾಕ್ಟ್ ಆಗ್ತದೆ. ಲೈಕ್ ಬರೋರು ಬರ್ತಿಲ್ಲ. ಮೊನ್ನೆ ಟು ಬಿ ಇದೊಂದು ಹಾನೆಸ್ಟ್ ಇದು, ಮೊನ್ನೆ ನಮ್ ಫುಟ್ಬಾಲ್ ಆಡ್ತಿದ್ದೆ ಹುಡುಗರ ಜೊತೆ, ಒಬ್ಬನ್ ಕೇಳಿದೆ ಲೈಕ್ ರೆಗ್ಯುಲರ್ ಬಾಗರು ಏನ್ ಪ್ರಾಬ್ಲಮ್ ಅಂತ. ದುಡ್ಡಿಲ್ಲ ಅಣ್ಣ, ಅಷ್ಟೆಲ್ಲ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ. ಲೈಕ್ ನನ್ ಕೇಳಿದಕ್ಕೆ ಒಂಥರ ಆಗೋಯ್ತು. ಯುನೋ, ಈಸ್ ಅ ಪ್ಯಾಷನೇಟ್ ಫುಟ್ಬಾಲ್ ಫಾಲೋವರ್, ಆಯ್ತಾ. ಅವ್ನು ಎಲ್ಲ ಟಿವಿಲೆಲ್ಲ ನೋಡ್ತಾನೆ, ಬಾ ಸ್ಟೇಡಿಯಂ ಬಾ ರೆಗ್ಯುಲರ್ ಆಗಿ ಅಂತ ಸುಮ್ಮನೆ ನಾನು ನಾರ್ಮಲ್ ಆಗಿ ಕೇಳಿದೆ. ದುಡ್ಡಿಲ್ಲ ಅಣ್ಣ ಅಂದ್ಬಿಟ್ಟ. ನನಗೊಂಥರ ಲೈಕ್ ಆಕ್ವರ್ಡ್ ಫೀಲ್ ಆಯ್ತಲ್ಲ, ಅದಾಗತ್ತಲ್ಲ ಅಂತ ಅಂದ. ಸೊ ಇವರೆಲ್ಲ ಕನ್ಸಿಡರ್ ಮಾಡಬೇಕು. ನಾಟ್ ಓನ್ಲಿ BFC. ಈಗ BFC ಕಡಿಮೆ ಮಾಡಿದ್ರೆ ಅವರು ರೆಂಟ್ ಕಟ್ಟಬೇಕು, ಮತ್ತೆ ಇವ್ರು ಲಾಸ್ ಅಲ್ಲಿ ಹೋಗ್ತಾರೆ ಅಲ್ವಾ. ಸೊ ಇವರು KSFA ಕಡೆಯಿಂದ, ಫುಟ್ಬಾಲ್ ಅಸೋಸಿಯೇಷನ್ ಕಡೆಯಿಂದ, ಅಂಡ್ ಇವ್ರು ಕೂಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಇದೆಯಲ್ಲ, ಅವರೆಲ್ಲ ಸೇರಿ ಮಾತಾಡಿ ರೆಂಟ್ ಕಡಿಮೆ ಮಾಡಿ ಇವರು, ಅಷ್ಟೇ, ಬೇರೆ ಏನಿಲ್ಲ. ನಾನು ನಿಂಗೆ ಇನ್ನೊಂದಂಗೆ ಸುಮ್ಮನೆ ಔಟ್ಸೈಡ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿದ್ದು. ನಾಟ್ ಅಬೌಟ್ ಫುಟ್ಬಾಲ್. ಕರ್ನಾಟಕದಲ್ಲಿ ಗೌರ್ಮೆಂಟ್ ಗ್ರೌಂಡ್ ಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ITI ಅಂತ ಒಂದು ಇದಿದೆ ಗೊತ್ತಲ್ಲ, ಅಲ್ಲಿ ಯಾವ್ದು ITI ಗ್ರೌಂಡ್ ಇದೆ, ದೊಡ್ಡ ಗ್ರೌಂಡ್ ಇದೆ, ಕ್ರಿಕೆಟ್ ಗ್ರೌಂಡ್, ತುಂಬಾ ಅಲ್ಲಿ ನೀನು ಒಂದ್ 3 ಗ್ರೌಂಡ್ ಮಾಡ್ಕೋಬಹುದು. ಅದರಲ್ಲಿ ಕ್ರಿಕೆಟ್ಗೆ ಪ್ರಾಪರ್ 3 ಗ್ರೌಂಡ್ ಮಾಡ್ಬೋದು. ಅದಕ್ಕೆ ಒಂದ್ ದಿನಕ್ಕೆ ಇವಾಗ ರೆಂಟ್ ಎಷ್ಟು ಗೊತ್ತಾ? ಬಿಫೋರ್ ಕೋವಿಡ್ ಅದು ಎಷ್ಟಿದ್ ಗೊತ್ತಾ? ಬಿಫೋರ್ ಕೋವಿಡ್ ಇಟ್ ವಾಸ್ ಲೈಕ್ 12 or 13,000. ಇವಾಗ ಎಷ್ಟಿದೆ ಗೊತ್ತಾ ಅದರದ್ದು? ಒನ್ ಡೇಗೆ 75 ಇದೆ. 75,000. ನಾವು ನೆಕ್ಸ್ಟ್ ಇಯರ್ ಅಲ್ಲಿ ಆರ್ಗನೈಸ್ ಮಾಡಬೇಕು. 1.5 ಲಕ್ಷ ನಾವು ಬರೀ ಗ್ರೌಂಡಿಗೆ ಕೊಡಬೇಕು 2 ದಿನಕ್ಕೆ. ಸೊ ಆ ತರ ಕರ್ನಾಟಕ ಸ್ಪೋರ್ಟ್ಸ್ಗೆ ಅಬ್ಸಲ್ಯೂಟ್ ಝೀರೋ ಸಪೋರ್ಟ್ ಇದೆ ಕರ್ನಾಟಕ ಗೌರ್ಮೆಂಟ್ ಇಂದ. ನಾನು ನಿಜ ಹೇಳ್ತೀನಿ, ಯಾವ್ದೇ ಸ್ಪೋರ್ಟ್ಸ್ ನಾನು ಫುಟ್ಬಾಲ್ ಅಂತ ಹೇಳ್ತಿಲ್ಲ, ಕ್ರಿಕೆಟ್ಗೆ ತಗೋ. ಕ್ರಿಕೆಟ್ ನಮ್ಮಂತ ಸ್ಟೇಟ್ ಅಲ್ಲಿ ಒಂದೇನೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇರೋದು, ಶಂಬೋಲಿಕ್. ಅದು ಅಬ್ಸಲ್ಯೂಟ್ ಶಂಬೋಲಿಕ್. ಅದು 50 ವರ್ಷ ಹಳೆ ಸ್ಟೇಡಿಯಂ. ಎಕ್ಸಾಕ್ಟ್ಲಿ, ಅದು 50 ವರ್ಷ ಹಳೆ ಸ್ಟೇಡಿಯಂ. ಮತ್ ನಮ್ಮ ಅಟೆಂಡೆನ್ಸ್ ನೋಡು, ಲೈಕ್ ಇಟ್ ಇಸ್ ನಾಟ್ ಲೈಕ್ ಹೋಗ್ತಿಲ್ಲ ಜನ ಅಂತಲ್ಲ, ನಮ್ಮ ಅಟೆಂಡೆನ್ಸ್ ನೋಡು ಯಾವಾಗ್ಲೂ ಭರ್ಪೂರ್ ಇರುತ್ತ. ಏನ್ ಮಾಡ್ತಾರ ಅರ್ಥ ಆಗಲ್ಲ ಗೌರ್ಮೆಂಟ್ ಒಂದ್ಸರಿ. ಹೋಗ್ಲಿ, ಅದು ಒಂದ್ ರ್ಯಾಂಟ್ ಗೌರ್ಮೆಂಟ್ಗೆ. If Pajindal come across this anytime, see, we know that this is a long run, very big. We will be there forever. So what I say is, let us take everyone together. So that's what. Please consider reducing the ticket price. It is so important. At least east blocks lower than, like, make it 150 and 200 or 250, around that pricing. Anything for both of the stands. I am certain that there will be
ಪಾಸಿಬಲ್ ಕ್ರೌಡ್ ದಟ್ ವಿಲ್ ಫಿಲ್. ಸೊ ನೋಡೋಣ, ಬಾಸ್ ಕಡೆ ಒಂದು ವಿನಂತಿ, ನೋಡುವ ಏನಾರ ಮಾಡ್ತಾರ. ಕೇರಳ ಗೇಮ್ಗೆ ನಾನಂತೂ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ತುಮಕೂರಿಂದ ಒಂದು 10 to 15 ಪೀಪಲ್ ಟ್ರಾವೆಲ್ ಮಾಡ್ತಿದ್ದಾರೆ. ವಾವ್, ನೈಸ್. ಲಾಸ್ಟ್ ಟೈಮ್ ಕೂಡ ಬಂದಿದ್ರು ನಮ್ಮ ಫುಟ್ಬಾಲ್ ಗ್ರೂಪ್ ಅವರು ಲಾಸ್ಟ್ ಟೈಮ್ ಒಂದು 2-3 ಗೇಮ್ಸ್ ಬಂದಿದ್ರು. ಈ ಸೀಸನ್ 1 ಗೇಮ್ ಬರ್ತಿದ್ದಾರೆ ಅಗೇನ್ ಡ್ಯೂ ಟು ಇನ್ಕ್ರೀಸ್ ಇನ್ ಪ್ರೈಸಿಂಗ್. ಅವ್ರು ಯಾಕೆಂದ್ರೆ ನಾನು ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ತುಮಕೂರು ಹತ್ರ ಇದೆ ಅಂತ ಹೇಳ್ತೀರಾ, ಬಟ್ ತುಮಕೂರಿಂದ ಬರೋಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ನನ್ಗೆ ಟ್ರೈನ್ ಫೇರ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ 150 rupees ಹೋಗ್ತಾ ಬರ್ತಾ ಸೇರಿ 150. ಇನ್ನು ಮೆಟ್ರೋದಲ್ಲಿ ಹೋಗ್ತಾ ಬರ್ತಾ ಸೇರಿ ಅದೊಂದು 70, 220. ಅಲ್ಲಿ ಕಂಠೀರವಕ್ಕೆ ದಮ್ಮು ಅಂತ ಅದಕ್ಕೊಂದು 100 ರೂಪಾಯಿ. ಪರವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮ ನೋಡ್ತಿಲ್ಲ ಬಿಡು ವಿಡಿಯೋನ. ಅಲ್ಲ, ಯಾರು ನೋಡಿದ್ರು ಗೊತ್ತು ನಾನು ಆತರ ಅಲ್ಲ ಅಂತ. ಸೊ ನೆಕ್ಸ್ಟ್ ಫುಡ್ ನೀವು ಮಧ್ಯಾಹ್ನ ಬಿಡ್ತೀರ ಅಂದ್ರೆ ಮಧ್ಯಾಹ್ನ ಫುಡ್ ತಗೋತೀರ ಅಂದ್ರೆ ಏನಿಲ್ಲ ಅಂದ್ರೆ ಮಿನಿಮಮ್ ಅಲ್ಲಿ 100 rupees. ಸೊ ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ವಾಪಸ್ ಹೋಗ್ಬೇಕಾರೆ ಫುಡ್ ಏನಾದ್ರು ತಿನ್ಕೊಂಡು ಹೋಗ್ತೀನಿ ಅಂದ್ರೆ ಅವಾಗ 100, 440. ಅಲ್ಲಿಂದ ನೆಕ್ಸ್ಟ್ ತಿರ್ಗಾ ಗಾಡಿ ಇದ್ರೆ ಗಾಡಿ ಓಕೆ, ಇಲ್ಲ ಅಂದ್ರೆ ಆಟೋದಲ್ಲಿ ಹೋಗ್ಬೇಕಂದ್ರೆ ಇಲ್ಲೆಲ್ಲ ನೈಟ್ ಹೊತ್ತು ಗೊತ್ತಲ್ಲ ಮೀಟರ್ ಮೇಲೆ 1.5. ಸೊ ಒಂದ್ ಗೇಮ್ ಬರಕ್ಕೆ ಏನಿಲ್ಲ ಅಂದ್ರೂ 600 rupees ಬೇಕಾಗುತ್ತೆ. ಅದ್ರಲ್ಲಿ ಟಿಕೆಟ್ ಪ್ರೈಸಿಂಗ್ ವಿತೌಟ್ ಟಿಕೆಟ್ ಇದು, ವಿತೌಟ್ ಟಿಕೆಟ್. ವಿತ್ ಟಿಕೆಟ್ ನಂದು ಮೆಂಬರ್ಶಿಪ್ ಇದೆ, ಅದು ಒಟ್ಟಿಗೆ ಬಲ್ಕ್ ಅಲ್ಲಿ ತಗೊಂಡಿದ್ದೀನಿ. ಓಕೆ, ಇಲ್ಲ ಅಂದ್ರೆ 850 rupees ಪ್ಲಸ್ 600 ಅಂದ್ರೆ 1500 rupees. It is impossible, boss. It is very tough. ಇದು 100 kilometers, within 100 kilometers ರೇಂಜ್ ಹೇಳ್ತಿದ್ದೀನಿ ನಾನು. Absolutely. ಸೊ ಮಂಗಳೂರಿಂದ ಬರ್ತಾರೆ, ಅವ್ನು ಮಂಗಳೂರಿಂದ ಬರ್ತಾನೆ, ಸುನಿಲ್ ಕೇರಳದಿಂದ ಬರ್ತಾರೆ. ಅವ್ರಿಗೆಲ್ಲ ಮಿನಿಮಮ್ ಅಂದ್ರೆ 3K, ನನ್ ಡಬಲ್ ಆಗುತ್ತೆ ಅವ್ರಿಗೆ. ನಿಜ. ನೋಡೋಣ. ಸೊ ನಾನು ಈ ಸಾರಿ ತುಂಬಾ ಕಡಿಮೆ ಜನ ಕರ್ಕೊಂಡ್ ಬಂದಿದ್ದೀನಿ. ಪ್ರತಿ ಸಾರಿ ತರ ಜಾಸ್ತಿ ನಾನು ಅಟ್ಲೀಸ್ಟ್ ಒಂದು 5-6 ಜನರು ಪ್ರತಿ ಸೀಸನ್ ಕರ್ಕೊಂಡ್ ಬರ್ತಿದ್ದೆ. ಈ ಸಾರಿ ಕಡಿಮೆ ಆಗಿದೆ. ಎಲ್ಲರಿಗೂ ಆಡ್ ಮಾಡ್ಬೇಕಂದ್ರೆ ಶಮಂತ್ ಅಂತ ನಮ್ಮ ಹುಡ್ಗನೆ, ಅವ್ರ ಆಫೀಸ್ ಅಲ್ಲಿ ಇರೋ ಬರೋರ್ನೆಲ್ಲ ಕರ್ಕೊಂಡ್ ಬರ್ತಾನೆ. ಬನ್ನಿ ಇವತ್ ಕೇಳ್ತಾರೆ, ಚೆನ್ನಾಗ್ ಆಡ್ತಾರೆ ಅಂತ ಉತ್ಸಾಹ ಕೊಟ್ಟು ಕರ್ಕೊಂಡ್ ಬರ್ತಾನೆ. ಸೋತಾಗ್ಲೂ ವೆಸ್ಟ್ ಬ್ಲಾಕ್ ಕರ್ಕೊಂಡ್ ಬಂದಿದ್ದಾನೆ. BFC ರೆವೆನ್ಯೂ ಅವನು ಜನರೇಟ್ ಮಾಡಿದ್ದಾನೆ. 10 people ಕರ್ಕೊಂಡ್ ಬಂದೇ ಬರ್ತಾನೆ ಅವನು. ಇನ್ನೊಂದು ಆಫೀಸ್ ಸ್ಟೋರಿ ಅಂದ್ರೆ ದೀಪ್ತಿ ಗೊತ್ತಲ್ಲ, ಅವಳು ಕ್ಲೈಂಟ್ಸ್ ಎಲ್ಲ ಇಂಗ್ಲೆಂಡ್ ಆ ಕಡೆಯವರು. ಸೊ ಅವರಿಗೆಲ್ಲ ಫುಟ್ಬಾಲ್ ಫ್ಯಾನ್ ಅಂತ. ಸೊ ಪ್ರತಿ ಸರಿ ಮ್ಯಾಚ್ ಆದ್ಮೇಲೆ ಅವಳು ಗೆದ್ರ BFC ಇಲ್ಲ, ಓಕೆ ಬ್ಯಾಡ್ ಲಕ್, ಟಫ್ ಲಕ್, ನೆಕ್ಸ್ಟ್ ಟೈಮ್ ಗೆದ್ರ, ಓಕೆ ಟಫ್ ಲಕ್ ಅಂತ ಹೇಳಿ ಇವಳು ಆಮೇಲೆ ಮ್ಯಾಚ್ ಇರ್ಲಿಲ್ಲ ಅಂತ ಆ ರೇಂಜ್ ಹೋಗಿದ್ದಾಳೆ. That's what, like BFC it entered our life ಅಲ್ಲ. ಸೊ ಎಲ್ಲೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ದಟ್ಸ್ ವೈ ನೀವು ಚೆನ್ನಾಗಿ ಆಡ್ಬೇಕು. ಅದೆಲ್ಲ ಸ್ವಲ್ಪ ಕಾಸ್ಟ್ ಕಟ್ ಮಾಡಿ, ಜನನು ಬರ್ತಾರೆ, ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಈ ತರ ಹೇಳ್ತಾ, ಈ ಬರ್ತಿರೋ ಸಾಟರ್ಡೆ ಕೇರಳ ಮೇಲೆ ಗೇಮ್ ಇದೆ. ತುಂಬಾ ಜನ ಸಿಗೋಣ. ತುಂಬಾ ಜನ ಬರ್ತಾ ಇದಾರೆ. ಐ ಥಿಂಕ್ ಈಸ್ಟ್ ಅಪ್ಪರ್ ಏನು ಸೇಲ್ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ಸ್ ಅಂತ ನೋಡಿದೆ ನಾನು ಒಂದಿಷ್ಟು ಟ್ವೀಟ್ಸ್. ಓಕೆ, ಸಿಗೋಣ. ಆಗಿದ್ರೆ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೊಂದ್ಸರಿ ಸಿಗೋಣ, ಮತ್ತೊಂದ್ಸರಿ BFC ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ನೋಡ್ತಾ ಇರಿ. ಜೈ BFC, ಜೈ ಫುಟ್ಬಾಲ್. ಜೈ BFC, ಜೈ ಫುಟ್ಬಾಲ್.